ಶಿಖಾಬಂಧತ್ರಯೋಪೇತಂ ಭೀಷ್ಮೀಮಧ್ವಕರಾರ್ಚಿತಂ ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಮಧ್ವಸಾಧ್ಯ ಜನಾರಾಧ್ಯ ಶುದ್ಧ ಸಿದ್ಧಾಂತ ವರ್ಧನ ದ್ವೈತಿಗಜ ಭೇರುಂಡ ಮರ್ದಯೋದ್ಧತ ಪದ್ಧತಿಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾ ಸಿದ್ಧಾಂತ ದುರ್ಧಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರಣೈರ್ಭಾಸದಾನ್ನೋನುದಂಬರೆ ಆಸೇತೋ ರಾತುಷಾರಾದ್ರೇ ಯೋದಿಶೋಡಿತವಾನ್ಮೋ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾ ಮುನೀನ್ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿ ಶ್ರೀರಸ್ತು ಮೇಷಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗದಃ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಮಂತರ್ಧ್ರುವಾಯಾನುಪಲಭ್ಯ ವರ್ತಮನೆ. ವೇದವ್ಯಾಸ ದೇವರು ರಚನೆ ಮಾಡಿರತಕ್ಕಂತಹ ಶ್ರೀಮದ್ ಭಾಗವತದ ಅಪೂರ್ವ ಶ್ಲೋಕಗಳನ್ನ, ಮೋಕ್ಷ ಸಾಧನೆಗೆ ಉಪಯುಕ್ತವಾದ ವಿಚಾರಗಳನ್ನ ಸಂಗ್ರಹ ಮಾಡಿಕೊಡುವ ಶ್ಲೋಕಗಳನ್ನ ವಿಷ್ಣುತೀರ್ಥರು ಸಂಗ್ರಹ ಮಾಡಿ ಸಾರೋದ್ಧಾರ ಗ್ರಂಥದಲ್ಲಿ ತಾವೇ ವ್ಯಾಖ್ಯಾನವನ್ನು ಮಾಡಿ ನಮಗೆ ಉಪಾಸನೆ ಮಾಡಲಿಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಧರ್ಮೋಪದೇಶ ಪ್ರಕರಣ ಅನ್ನುವ ಪ್ರಕರಣದಲ್ಲಿ ಪರಮಾತ್ಮನನ್ನ ಹೇಗೆ ನಾವು ಉಪಾಸನೆ ಮಾಡಬೇಕು, ದೇವರಿಗೆ ಪ್ರಿಯವಾದ, ದೇವರು ನಮ್ಮನ್ನು ಸಂತೋಷ ಪಡಲಿಕ್ಕೆ, ನಮ್ಮ ಮೇಲೆ ಅನುಗ್ರಹವನ್ನ ಮಾಡಲಿಕ್ಕೆ ನಾವು ಎಂಥ ಧರ್ಮಗಳನ್ನು ಆಚರಣೆ ಮಾಡಬೇಕು. ನಾವು ಜೀವನದಲ್ಲಿ ನಮಗೆ ಅತ್ಯಂತ ಬೇಕಾದವರು ತಂದೆಯೋ ತಾಯಿಯೋ ಮಕ್ಕಳೋ ಗಂಡ ಹೆಂಡತಿ ಅಥವಾ ನಮ್ಮ ಅಧಿಕಾರಿಗಳು, ನಮ್ಮ ಹಿತೈಷಿಗಳು, ನಮ್ಮ ಸ್ನೇಹಿತರು, ನಮ್ಮ ಗುರುಗಳು, ಹೀಗೆ ನಮಗೆ ಯಾರೋ ಒಬ್ರು ಬಹಳ ಬೇಕಾದವರು ಅಂತಿದ್ದಾಗ ಅವರನ್ನ ಸಂತೋಷಗೊಳಿಸ್ಲಿಕ್ಕೋಸ್ಕರ ನಾವೇನು ಮಾಡ್ತೇವೆ ವಿಚಾರ ಅಂತಂದ್ರೆ ಅವರಿಗೇನು ಇಷ್ಟ ಅಂತ ನಾವು ಅನ್ವೇಷಣೆ ಮಾಡುತ್ತೇವೆ. ನಮಗೆ ಒಂದು ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸ ನಾವು ಮಾಡ್ತಾ ಇದ್ದೇವೆ ನಿಜ. ಆ ಕೆಲಸ ಮಾಡುವುದರ ಜೊತೆಗೆ ಅವರಿಗೇನು ಸೇರತ್ತೆ ಅಂತ ನೋಡಿ ಅದನ್ನು ನಾವು ಮಾಡಿದಾಗ ಅವ್ರಿಗೆ ಖುಷಿ ಆಗತ್ತೆ. ನಾವು ನಮ್ಮ ಮಕ್ಕಳನ್ನ ಒಳ್ಳೆಯ ಮಾರ್ಗದಲ್ಲಿ ಬೆಳೆಸಬೇಕು ಅಂತ ಬೆಳೆಸ್ತೇವೆ, ತಿನ್ನೋದು ಉಣ್ಣೋದೆಲ್ಲ ಮಾಡ್ತೇವೆ. ಮಾಡುವಾಗ ಹೇಗೆ ಮಾಡ್ತೇವೆ? ಇದು ನನ್ನ ಮಗನಿಗೆ ಇಷ್ಟ ಅಂತ ಮಾಡ್ತೇವೆ. ದೇವರ ಪ್ರೀತನಾಗ್ಲಿ ಎಲ್ಲ ಸರಿ, ಆ ಉದ್ದೇಶ ಇದ್ದೇ ಇದೆ, ಜೊತೆಗೆ ಇದನ್ನು ಕೇಳ್ತೇವೆ. ಹಾಗೆ ಗಂಡ ಹೆಂಡತಿಗೋಸ್ಕರ ಅವಳಿಗೆ ಇದು ಇಷ್ಟ ಅಂತ ಅವನು ಮಾಡ್ತಾನೆ, ಮಕ್ಕಳು ತಂದೆ ತಾಯಿಗಳಿಗೆ ಇದು ಇಷ್ಟ ಅಂತ ಅವರು ಆ ಕೆಲಸ ಮಾಡ್ತಾರೆ. ಹಾಗಾದ್ರೆ ಪ್ರತಿಯೊಬ್ಬರೂ ಕೂಡ ತಮಗೆ ಯಾರ ಮೇಲೆ ಬಹಳ ಭಕ್ತಿ ಪ್ರೀತಿ ಇದೆ ಅವರಿಗೆ ಇಷ್ಟವಾದದ್ದನ್ನ ಮಾಡಿ ಅವರನ್ನು ಸಂತೋಷಪಡಿಸುವ ಪ್ರವೃತ್ತಿ ಲೋಕದಲ್ಲಿದೆ. ಇದು ಬರೀ ನಮ್ಮಲ್ಲಿ ಮಾತ್ರ ಅಲ್ಲ, ಪ್ರಾಣಿಗಳಲ್ಲೂ ಈ ಭಾವನೆ ಇರ್ತದೆ. ಪ್ರಾಣಿಗಳನ್ನು ನಾವು ಸಾಕಿದ್ರೆ ಆ ಪ್ರಾಣಿಗಳು ಏನ್ ಮಾಡ್ತಾವೆ, ನಮಗೇನ್ ಇಷ್ಟ, ನಮ್ಮನ್ನು ಹೇಗೆ ಸಂತೋಷಗೊಳಿಸ್ಬೇಕು ಅದರಲ್ಲಿ ಪ್ರವೃತ್ತಿ ಮಾಡ್ತಾವೆ. ಅದಕ್ಕೆ ಶಾಸ್ತ್ರ ಹೇಳಿತು, ಇದೇ ರೀತಿ ದೇವರಲ್ಲೂ ಕೂಡ ನೀನು ದೇವರನ್ನು ಒಲಿಸ್ಕೊಳ್ಬೇಕು, ದೇವರ ಸಾಕ್ಷಾತ್ಕಾರ ಆಗ್ಬೇಕು, ದೇವರಿಗೆ ಏನ್ ಇಷ್ಟ ಕೇಳು, ಅದನ್ನ ನೀನು ಮಾಡು. ದೇವರಿಗೆ ಏನ್ ಇಷ್ಟ ಅದೇ ಭಾಗವತ ಧರ್ಮ. ದೇವರಿಗೆ ಇಷ್ಟವಾದನ್ನೇ ಭಾಗವತ ಧರ್ಮ ಅಂತ ಹೇಳುವಂತಹದ್ದು. ಆ ಧರ್ಮಗಳನ್ನ ಈ ಪ್ರಕರಣದಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ದೇವರನ್ನ ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ ಸರ್ವಾಣಿ ಮಧ್ಯುಷ್ಣ್ಯತೆಯ ಭವದ್ಭಿಹಿ ಚರಾಣಿ ಭೂತಾನಿ ಸತಾ ಧ್ರುವಾಣಿ. ಸುತಾ ಮಕ್ಕಳಿಗೆ ಪರಮಾತ್ಮ, ಋಷಭನಾಮಕ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಜಗತ್ತಲ್ಲಿ ಏನೇನಿದೆ ಅದೆಲ್ಲವೂ ಕೂಡ ನನ್ನ ರೂಪ, ನನ್ನ ಒಂದು ವಿಶೇಷವಾದ ಪ್ರತಿಮೆಗಳು ಅಂತ ತಿಳಿದುಕೊಂಡು ಪರಮಾತ್ಮನ ಚಿಂತನೆಯನ್ನ ಮಾಡಬೇಕು. ತದುತಾರ್ಹಣಮ್ಮೆ, ಅದೇ ನನ್ನ ನಿಜವಾದ ಪೂಜೆ ಅಂತ ದೇವರು ತಿಳಿಸಿಕೊಟ್ಟಿದ್ದಾನೆ. ಅಂದ್ರೆ ತಾತ್ಪರ್ಯ, ಜಗತ್ತಲ್ಲಿರುವ ಯಾವ ಪದಾರ್ಥಗಳನ್ನು ಕೂಡ ದೇವರಿಲ್ಲದೆ ಇದಿದೆ ಅಂತ ಭಾವಿಸಲೇಬಾರದು. ಎಲ್ಲ ಪದಾರ್ಥಗಳಿಗೂ ದೇವರಿದ್ದಾನೆ ಅಂತ ತಿಳ್ಕೊಳ್ಬೇಕು. ಇದು ಒಂದು ಭಾಗವತ ಧರ್ಮ ಅಂತ ಕರೆದಿದ್ದಾರೆ. ಅಂತರ್ದೇಹೇಶು ಭೂತಾನಾಂ ಆತ್ಮಾಸ್ತೆ ಹರಿರವ್ಯಯ. ಎಲ್ಲ ಪದಾರ್ಥಗಳ ಒಳಗೂ ಅಂತರ್ಯಾಮಿಯಾಗಿ ದೇವರಿದ್ದಾನೆ, ಅವನಿಲ್ಲದ ಜಾಗವೇ ಇಲ್ಲ. ಹಾಗೆ ದೇವರನ್ನ ಹಾಗೆ ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಮನೋವಚೋ ದೃಕ್ಕರಣೈರ್ಹಿತಸ್ಯ ಸಾಕ್ಷಾತ್ಕೃತಂ ಮೇ ಪರಿಬರ್ಹಣಂ ತತ್ ವಿನಾ ಪುಮಾನ್ಯೇನ ಮಹಾವಿಮೋಹ ಕೃತಾಂತ ಪಾಶಾನ್ನ ವಿಮೋಕ್ತುಮೀಶಾ.
ಪರಮಾತ್ಮ ತಾನು ಸಾಧಕರು ಯಾವ ರೀತಿ ಸಾಧನೆಯನ್ನ ಮಾಡಬೇಕು ಎಂದು ತಿಳಿಸ್ತಾ ಇದ್ದಾನೆ. ಪರಮಾತ್ಮ ಅನೇಕ ವಿಧವಾದ ಸಜ್ಜನರ ಪ್ರವೃತ್ತಿಯನ್ನು ಹೇಳ್ತಾನೆ. ಮನೋವಚೋ ದೃಕ್ಕರಣೈರ್ಹಿತಸ್ಯ ಸಾಕ್ಷಾತ್ಕೃತಮ್ಮೆ ಪರಿಬರ್ಹಣಂ ತದ್. ನೀವು ದೇವರನ್ನ ಎಲ್ಲ ಕಡೆ ಚಿಂತನೆ ಮಾಡ್ತಾ ಇರುವ ಸಜ್ಜನರ ಸೇವೆಯನ್ನ ಮಾಡಿಬಿಟ್ರೆ ಅದು ದೇವರ ಸೇವೆ ಆಗತ್ತಂತೆ. ಅಂದ್ರೆ ದೇವರಿಗೆ ಎಷ್ಟು ಅವ್ರ ಮೇಲೆ ಪ್ರೀತಿ ಅಂತ. ದೇವರನ್ನ ನಿರಂತರ ಆರಾಧನೆ ಮಾಡ್ತಾ, ದೇವರ ಸೇವೆ ಮಾಡ್ತಾ, ದೇವರನ್ನ ಸರ್ವತ್ರ ಕಾಣ್ತಾ, ದೇವರ ನಾಮಸ್ಮರಣೆಯನ್ನ ಮಾಡುವ ಸಜ್ಜನರೇನಿದ್ದಾರೆ ಅದು ಎಂಥದ್ದು? ಮನೋ ವಚೋ ದೃಕ್ಕರಣೈರ್ಹಿತಸ್ಯ ಸಾಕ್ಷಾತ್ಕೃತಮ್ಮೆ ಪರಿಭರಣಂತ. ಯಾರು ಈ ಸಂಸಾರದ ಬಂಧನವನ್ನು ಕಳ್ಕೊಳ್ಬೇಕು ಅಂತ ಬಯಸ್ತಾರೆ, ಅವ್ರು ಬೇರೆ ಏನೋ ಮಾಡೋದು ಬೇಡ. ಅಂತಹ ಸಾಧಕರು ಸಜ್ಜನರು ಅಂತ ಏನಿದ್ದಾರೆ, ಸಿದ್ಧ ಪುರುಷರು ಅಂತ ಏನಿದ್ದಾರೆ, ಅವರ ಪೂಜೆಯನ್ನ ಮಾಡಿದ್ರು ಸಾಕು, ದೇವರ ಪೂಜೆ ಮಾಡಿದಂತೆ. ನಾವು ಅದಕ್ಕೆ ಗುರುಗಳ ಬಗ್ಗೆ ಬಹಳ ಭಕ್ತಿಯನ್ನು ಮಾಡೋದಿದೆ. ನಮ್ಮಲ್ಲೊಂದು ಮಾತೇ ಇದೆ, ಹರೋವೃಷ್ಟೇ ಗುರುಸ್ತ್ರಾತ ಗುರೋವೃಷ್ಟೇ ನ ಕಷ್ಟನ ಅಂತ. ಒಂದು ವೇಳೆ ದೇವರಿಗೆ ಕೋಪ ಬಂದ್ರೆ ಗುರುಗಳ ಹತ್ರ ಹೋಗಿ, ದೇವರೇ ಏನಾರು ಮಾಡಿ ಸರಿ ಮಾಡ್ಬೇಕು ಗುರುಗಳೇ, ನೀವು ದೇವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಗುರುಗಳು ಹೌದಾ, ಅವರು ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ಶಾಂತರಾಗಪ್ಪ, ಈ ಶಿಷ್ಯನನ್ನು ಉದ್ಧಾರ ಮಾಡೋದು ಉದ್ಧಾರ ಮಾಡಿಸ್ತಾರೆ. ಗುರುಗಳಿಗೆ ನಮ್ಮ ಮೇಲೆ ಕೋಪ ಬಂದ್ಬಿಟ್ರೆ ಯಾರು ರಿಕ್ವೆಸ್ಟ್ ಮಾಡೋರು ಯಾರು? ಯಾಕೆ ದೇವರಂತೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡೇ ಬಿಟ್ಟಿರ್ತಾನೆ. ಇನ್ ಜೊತೆಗೆ ಗುರುಗಳು ಕೋಪ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು, ನಮ್ಮನ್ನು ಯಾರು ಉದ್ಧಾರವೇ ಮಾಡಲ್ಲ. ಹಾಗಾಗಿ ಗುರುಗಳನ್ನ ಎಂದೂ ಬಿಡಬಾರ್ದು. ಆ ರೀತಿಯಲ್ಲಿ ಗುರುಗಳ ಮಹತ್ವವನ್ನ, ಜ್ಞಾನಿಗಳ ಮಹತ್ವವನ್ನು ದೇವರು ಹೇಳ್ತಾನೆ. ನೀವೊಬ್ಬರಿಗೆ ಮಾನಸಿಕವಾಗಿ, ದೈಹಿಕವಾಗಿ, ವಾಚನಿಕವಾಗಿ ಏನೇನು ಸೇವೆ ಮಾಡ್ತೀರಿ, ಜ್ಞಾನಿಗಳ ಸೇವೆ, ಸಿದ್ಧ ಪುರುಷರ ಸೇವೆ, ಗುರುಗಳ ಸೇವೆ, ಯತಿಗಳ ಸೇವೆ ಏನು ಮಾಡ್ತೀರಿ ನೀವು, ಅದೆಲ್ಲ ನನ್ನ ಸೇವೆ ಮಾಡಿದಂತೆಯೇ. ನಾವು ಮನಸ್ಸಿನಿಂದ ನಮ್ಮ ಗುರುಗಳು ಬಹಳ ಉಪದೇಶ ಮಾಡಿದ್ರು, ಬಹಳ ಸಜ್ಜನರಿದ್ದಾರೆ, ದೇವರೇ ಅವ್ರಿಗೆ ಒಳ್ಳೇದ್ ಮಾಡಪ್ಪ ಅಂತ ನೀವು ಕೇಳ್ಕೊಂಡ್ರೆ ದೇವರನ್ನೇ ನಾವು ಕೇಳ್ಕೊಂಡ ಹಾಗೆ. ಅವ್ರಿಗೆ ಒಳ್ಳೆ ರೀತಿ ಧನಧಾನ್ಯ ಅಭಿವೃದ್ಧಿ ಆಗ್ಲಿ ಅಂತ ದೇವರಿಗೆ ನಾವು ಪೂಜಾದಿಗಳನ್ನು ಅರ್ಪಣೆ ಮಾಡಿದ್ವಿ. ಅಷ್ಟು ಮಹತ್ವವನ್ನ ಸಿದ್ಧ ಪುರುಷರಿಗೆ ಪರಮಾತ್ಮ ಕೊಟ್ಟಿದ್ದಾನೆ. ಮಹಾವಿಮೋಹ ಕೃತಾಂತ ಪಾಶಾನ್ನ ವಿಮೋಕ್ತು ಮೀಶ. ಯಾರಿಗೆ ಈ ಸಂಸಾರದ ಪಾಶದಿಂದ ಬಿಡುಗಡೆ ಬೇಕು ಅಂತಿದೆ ಅವರೆಲ್ಲ ಹೀಗೆ ಚಿಂತನೆ ಮಾಡ್ತಾರಂತೆ. ಯಾರಿಗೆ ಆ ಇಚ್ಛೆ ಇಲ್ಲ ಅಂಥವರು ದೇವರನ್ನ ಜ್ಞಾನಿಗಳಲ್ಲಿ ಕಾಣೋದಕ್ಕೆ ದುರ್ಲಭರಾಗ್ತಾರೆ. ಹಾಗಾಗಿ ಸಮರ್ಥನಾದವನಂದ್ರೆ ಯಾರೆಲ್ಲ ಈ ಸಂಸಾರವನ್ನು ದಾಟಬೇಕು ಅಂತ ಬಯಸ್ತಾರೋ ಅವರು ಪರಮಾತ್ಮನ ಪ್ರತಿಮೆಗಳು ಅಂತ ಭಾವಿಸಿ ಸಿದ್ಧ ಪುರುಷರನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕು. ಇದು ಒಂದು ಭಾಗವತ ಧರ್ಮ. ಜಗತ್ತಿರುವ ಪ್ರತಿಯೊಂದು ಪದಾರ್ಥವು ಪರಮಾತ್ಮನ ಪ್ರತಿಮೆ ಅಂತ ತಿಳ್ಕೊಳ್ಳೋದು, ಅದನ್ನು ಹಿಂದೆ ಹೇಳಿದ್ರು. ಈಗ ಇದು ಚಲ ಪ್ರತಿಮೆ. ಜ್ಞಾನಿಗಳು, ಸಜ್ಜನರು, ಬ್ರಾಹ್ಮಣರು, ಅವರಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ನಾವು ಅವರಿಗೆ ಮಾಡುವ ಒಂದೊಂದು ಉಪಚಾರ, ಅವರಿಗೆ ವಸ್ತ್ರ ಹೊಚ್ಚಿದ್ರೆ ದೇವರಿಗೆ ವಸ್ತ್ರ ಹೊಚ್ಚಿದ ಹಾಗೆ, ಅವರಿಗೆ ಪಾದುಕೆ, ಅವರಿಗೆ ಚಪ್ಪಲಿಯನ್ನು ದಾನ ಮಾಡಿದರೆ ದೇವರಿಗೆ ಪಾದುಕೆ ಸಮರ್ಪಣೆ ಮಾಡಿ, ಈ ರೀತಿಯ ಚಿಂತನೆಯನ್ನು ಮಾಡಿ. ಯಾಕಂದ್ರೆ ದೇವರವರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಖಂವಾಯುಮಗ್ನಿಂ ಸಲಿಲಂ ಮಹಿಂಚ ಜ್ಯೋತಿಂಷಿ ಸತ್ವಾನಿ ದಿಶೋ ದ್ರುಮಾದೀನ್ ಸರಿತ್ ಸಮುದ್ರಾಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಆ ಭಾಗವತ ನಮ್ಮನ್ನ ಹಾಗೆ ಕರ್ಕೊಂಡು ಹೋಗತ್ತೆ ನೋಡಿ. ಒಂದೊಂದೇ ಹಂತ. ಬ್ರಾಹ್ಮಣರು ಚಲಪ್ರತಿಮೆ ಅಂತಲ್ಲಿ ದೇವರನ್ನು ಚಿಂತನೆ ಮಾಡಿ ಅಂತ ಹೇಳಿತು. ಮುಂದೆ ಹೇಳುತ್ತದೆ ಜಗತ್ತಲ್ಲಿರೋ ಪ್ರತಿಯೊಂದು ವಸ್ತು ದೇವರ ಪ್ರತಿಮೆ. ಹೇಗೆಲ್ಲ ತಿಳ್ಕೊಳ್ಬೇಕು? ಖಂ ವಾಯುಮಗ್ನಿಂ ಸಲಿಲಂ ಮಹಿಂಚ. ಈ ಜಗತ್ತಲ್ಲಿ ನಾನಾ ವಿಧವಾದ ಪದಾರ್ಥಗಳಿದೆ. ಆಕಾಶ, ಸ್ಪೇಸ್, ಅದೊಂದು ರೀತಿಯ ಪದಾರ್ಥ. ಗಾಳಿ, ಅಗ್ನಿ, ಜ್ವಲಿಸುವಂತಹ ಪದಾರ್ಥ. ಸಲಿಲ, ಹರಿಯುವ ನೀರು. ಮಹಿ, ಆಧಾರವಾದ ಭೂಮಿ. ಜ್ಯೋತಿಂಷಿ, ಬೆಳಕನ್ನು ಕೊಡತಕ್ಕ ಗ್ರಹ ನಕ್ಷತ್ರಗಳು. ಸತ್ವಾನಿ, ಒಳ್ಳೆಯ ಸಾತ್ವಿಕವಾದ ದಾರ್ಢ್ಯಾದಿಗಳನ್ನು ತಂದು ಕೊಡತಕ್ಕಂತಹ ಸಸ್ಯಗಳು. ದಿಶೋ ದ್ರುಮಾದೀನ್, ನಾನಾ ವಿಧವಾದಂತಹ ದಿಕ್ಕುಗಳು. ದ್ರುಮಾದೀನ್, ವೃಕ್ಷಗಳು, ದೊಡ್ಡ ದೊಡ್ಡ ವೃಕ್ಷ. ಸರಿತ್, ನದಿ, ಸಮುದ್ರ, ಸಮುದ್ರಗಳು. ಈ ರೀತಿ ಜಗತ್ತಲ್ಲಿ ಏನೆಲ್ಲ ಪದಾರ್ಥಗಳಿದೆ. ಹರೇ ಶರೀರಂ, ಇದೆಲ್ಲವೂ ದೇವರ ಶರೀರವೇ. ದೇವರ ಶರೀರ ಅಂದ್ರೆ ಏನರ್ಥ? ದೇವರ ಸನ್ನಿಧಾನಕ್ಕೆ ಪಾತ್ರವಾದ ಪದಾರ್ಥಗಳಿದೆಲ್ಲವೂ ಕೂಡ ಅಲ್ಲ. ಇದೆಲ್ಲ ಈಗೇನಿದೆ ಇದೆಲ್ಲ ದೇವರ ಶರೀರ, ದೇವರು ಇದರಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ತಿಳ್ಕೊಳ್ಳೋಣ. ನಾಳೆ ಒಂದು ಗಿಡ ಹುಟ್ಟತ್ತೆ, ಆ ಗಿಡದಲ್ಲಿ ಏನ್ ತಿಳ್ಕೊಳ್ಬೇಕು? ಇವತ್ತಿರೋದ್ರಲ್ಲಿ ದೇವರನ್ನು ತಿಳ್ಕೊಳ್ತೇವೆ, ನಾಳೆದ್ರಲ್ಲೂ ದೇವರೇ, ನಾಡಿದ್ರಲ್ಲೂ ದೇವರೇ. ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಜಗತ್ತಲ್ಲಿ ಏನು ಪದಾರ್ಥದಲ್ಲಿ ಎಲ್ಲದರೊಳಗೂ ದೇವರಿದ್ದಾನೆ. ದೇವರಿಲ್ಲದ ಸ್ಥಾನವೇ ಇಲ್ಲ, ನೀನಿಲ್ಲದ ಸ್ಥಾನ ಜಗದೊಳಗೆ ಇಲ್ಲ. ಅಷ್ಟು ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಹಾಗಾಗಿ ಆ ದೇವರು ಎಲ್ಲ ಕಡೆ ಇದ್ದಾನಾದ್ರಿಂದ ನಾವೇನು ಮಾಡಬೇಕು? ಪ್ರತಿಯೊಂದು ಪದಾರ್ಥಕ್ಕೂ ನಮಸ್ಕಾರ ಮಾಡಬೇಕು. ಭೂತಂ ಪ್ರಣಮೇದನನ್ಯಂ. ಅಲ್ಲೆಲ್ಲ ಏನ್ ಚಿಂತನೆ ಇರಬೇಕು? ಅನನ್ಯವಾಗಿ ದೇವರಿಗೆ ನಮಸ್ಕಾರ ಮಾಡಬೇಕು. ಅನನ್ಯವಾಗಿ ಇದರ ಅರ್ಥ ಏನು? ಈ ಎಲ್ಲ ಪದಾರ್ಥಗಳೊಳಗೂ ಆ ಪದಾರ್ಥಕ್ಕಿಂತ ವಿಲಕ್ಷಣನಾಗಿ ಏನು ಪರಮಾತ್ಮ ಇದ್ದಾನೆ, ಅವನು ಒಬ್ಬನೇ ಇದ್ದಾನೆ.
ಕಲ್ಲಿನೊಳಗೆ ಯಾರೊಬ್ಬ ಅಂತರ್ಯಾಮಿ ಬೇರೆ, ಮಣ್ಣಿನೊಳಗೊಬ್ಬ ಅಂತರ್ಯಾಮಿ ಬೇರೆ ಇಲ್ಲ. ಯಾವುದೇ ಪದಾರ್ಥ ಇಲ್ಲ, ಎಲ್ಲಾ ಪದಾರ್ಥದೊಳಗೂ ಅಂತರ್ಯಾಮಿ ಆಗಿರೋ ಒಬ್ಬನೇ ಒಬ್ಬ ದೇವರು ನಾರಾಯಣ. ಏಕೋ ದೇವ ಸರ್ವಭೂತೇಶು ಗೂಢ, ಸರ್ವಾಂತರ್ಯಾಮಿ. ಎಲ್ಲ ಜೀವ ಜಡ ಪದಾರ್ಥಗಳ ಒಳಗೂ ಅಂತರ್ಯಾಮಿಯಾಗಿದ್ದಾನೆ. ಅವನು ಒಬ್ಬನೇ ಇದ್ದಾನೆ ನಾರಾಯಣ. ಅವನನ್ನು ಹಾಗೆ ತಿಳ್ಕೊಳ್ಬೇಕು. ತಿಳ್ಕೊಂಡು ಅವನಿಗೇನು ಮಾಡ್ಬೇಕು? ನಮಸ್ಕಾರವನ್ನು ಮಾಡ್ಬೇಕು. ನೋಡಿ, ಇದನ್ನ ನಾವು ಇನ್ನೊಂದು ರೀತಿ ಮಾಡ್ಬೋದು. ಇನ್ನು ಉಪಯೋಗ ಹೇಗೆ ಮಾಡ್ಕೊಳ್ಬಹುದು? ನಾವು ನಮ್ಮ ದೇವರ ಪೂಜೆಯೋ ತಪೋ ಅನುಷ್ಠಾನ ಎಲ್ಲ ಮುಗಿಸ್ತೇವೆ. ಮುಗಿಸ್ ಮೇಲೆ ಒಂದ್ ಕಡೆ ಕೂತ್ಕೊಳ್ಬೇಕು. ಕೂತ್ಕೊಂಡು ಎಲ್ಲ ವಿಚಾರ ಮಾಡ್ಬೇಕು. ಏನೆಲ್ಲ ಪದಾರ್ಥ ಇದೆ ಜಗತ್ತಲ್ಲಿ. ಒಂದ್ 2 ನಿಮಿಷ ಹೆಚ್ಚೊತ್ತು ತಗೊಳ್ಳೋದು ಬೇಡ. ಏನೆಲ್ಲ ಪದಾರ್ಥಗಳಿದೆ ಸ್ಥೂಲವಾಗಿ, ಸೂಕ್ಷ್ಮವಾಗಿ ಒಂದೊಂದು ಪದಾರ್ಥವನ್ನು ಚಿಂತನೆ ಮಾಡಿ ಬಹಳ ಟೈಮ್ ಹಿಡಿಯುತ್ತೆ. ಇಷ್ಟೆಲ್ಲ ಪದಾರ್ಥಗಳನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ. ಎಲ್ಲ ಪದಾರ್ಥವನ್ನು ಸೃಷ್ಟಿ ಮಾಡಿ ಅದರೊಳಗೆ ತಾನು ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿ ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಹಾಗೆ ಇಷ್ಟೆಲ್ಲ ಪದಾರ್ಥಗಳಿರುವ ಆ ಪರಮಾತ್ಮನಿಗೆ ನಮೋ ನಮಃ ಅಂತ ನಾವು ನಮಸ್ಕಾರ ಮಾಡಿದ್ರೆ ಜಗತ್ತಲ್ಲಿರೋ ಸರ್ವ ಕ್ಷೇತ್ರಗಳ ಯಾತ್ರೆ ಮಾಡಿ ಸರ್ವ ಕ್ಷೇತ್ರಗಳ ಸೇವೆ ಮಾಡಿ ಬಂದ ಫಲ ಬರುತ್ತೆ. ಒಂದೇ ಕೂತಲ್ಲೇ ಬರುತ್ತೆ. ಇದೊಂದು ಭಾಗವತ ಧರ್ಮ. ಮಧ್ವಾಚಾರ್ಯರು ಈ ರೀತಿ ದೇವರನ್ನ ಉಪಾಸನೆ ಮಾಡ್ತಾ ಇದ್ರಂತೆ. ಸುಮಧ್ವದಲ್ಲಿ ಮಧ್ವಾಚಾರ್ಯ ಕಥೆ ಹೇಳುವಾಗ ಬರುತ್ತೆ. ಆಚಾರ್ಯರು ನಿತ್ಯದಲ್ಲಿ ಹಗಲು ರಾತ್ರಿ ಎಲ್ಲ ಪಾಠ ಪ್ರವಚನ ಶಾಸ್ತ್ರ ಸೇವೆ ದೇವರ ಸೇವೆ ಮಾಡ್ತಾ ಇದ್ದವರು. ಮಧ್ಯಾಹ್ನ ಪೂಜೆ ಮಾಡ್ತಾ ಇದ್ರು. ಆಮೇಲೆ ಎಲ್ಲರಿಗೂ ತೀರ್ಥ ಕೊಡ್ತಾ ಇದ್ರು. ಗಂಧಾಕ್ಷತೆ ಆದಿಗಳ ಧಾರಣೆ, ತಾವು ಆಹಾರವನ್ನು ಸ್ವೀಕಾರ ಮಾಡಿ ದೇವರ ನೈವೇದ್ಯವನ್ನು ಸ್ವೀಕಾರ ಮಾಡ್ತಿದ್ರು. ಆಮೇಲೆ ಮತ್ತೆ ಪಾಠ ಮಾಡ್ತಾ ಇದ್ರು. ಮತ್ತೆ ಸಾಯಂಕಾಲ ಸಂಧ್ಯಾವಂದನ ಟೈಮಿಗೆ ಎಲ್ಲರಿಗೂ ಸಂಧ್ಯಾವಂದನಕ್ಕೆಲ್ಲ ಕಳಿಸ್ತಿದ್ರು. ಜಪಾದಿಗಳಾಗ್ತಿತ್ತು. ರಾತ್ರಿ ಏನ್ ಮಾಡ್ತಿದ್ರು ಮಧ್ವಾಚಾರ್ಯರು? ಎಲ್ಲ ಊಟ ಮಾಡಿ ಮಲ್ಕೊಳ್ತಾರೆ. ಮಧ್ವಾಚಾರ್ಯ ಏನ್ ಮಾಡ್ತಾ ಇದ್ರು? ಮಧ್ವಾಚಾರ್ಯ ಧ್ಯಾನ ಮಾಡ್ತಾ ಇದ್ರು. ಅವ್ರು ಮಲಗೋದಿಲ್ಲ, ಯಾಕಂದ್ರೆ ಆಚಾರ್ಯರಿಗೆ ನಿದ್ದೆ ಇಲ್ಲ. ಅವರು ಅಮರರು, ದೇವತೆಗಳು. ಏನ್ ಧ್ಯಾನ ಮಾಡ್ತಿದ್ರು ಆಚಾರ್ಯ? ಹೇಗ್ ಧ್ಯಾನ ಮಾಡ್ತಾ ಇದ್ರು ಅದನ್ನ ವರ್ಣನೆ ಮಾಡಿದ್ದಾರೆ ಪಂಡಿತಾಚಾರ್ಯ. ಅವನಿ ವನ ವನದೃಗ್ ವಾಯು ಕಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತ ವ್ಯಾಕೃತ ಕಾಶ ಏಕಂ. ಅವನಿ ಅಂದ್ರೆ ಭೂಮಿ, ವನದೃಕ್ ಅಂದ್ರೆ ವನ ಅಂದ್ರೆ ನೀರು, ವನದೃಕ್ ಅಂದ್ರೆ ಅಗ್ನಿ ಅಂದ್ರೆ ಪೃಥಿವಿ ಅಪ ತೇಜಸ್ಸು, ವಾಯು ಅಂದ್ರೆ ವಾಯು, ಖ ಅಂದ್ರೆ ಆಕಾಶ, ಅಹಂ ಅಂದ್ರೆ ಅಹಂಕಾರ, ಮಹಾ ಅಂದ್ರೆ ಮಹತ್ತತ್ವ, ಪ್ರಕೃತಿ. ಈ ಎಲ್ಲ ತತ್ವಗಳಿಂದ ನಿರ್ಮಾಣವಾದ ಈ ಜಗತ್ತಿನ ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಕೂಡ ಆಕಾಶ ಏಕಂ, ಅವ್ಯಾಕೃತವಾದ ಆಕಾಶದ ಪರ್ಯಂತ ಏನೆಲ್ಲ ವಸ್ತುಗಳಿದೆ ಇದೆಲ್ಲದರೊಳಗೂ ವ್ಯಾಪ್ತನಾಗಿರ್ತಕ್ಕ ಪರಮಾತ್ಮ ಒಬ್ಬನೇ. ಅವ್ಯಾಕೃತಾಕಾಶ ಏಕಂ ತತದ ಮತನು ಮನಸೋ ಚಿಂತಯಸ್ತತ್ ಸಮಾಧೌ ಅಸುರ ಸುರ ನರೇಭ್ಯ ಸದ್ಗುಣಂ ನಾಥಮನ್ಯಂ. ಇದರ ಜೊತೆಗೆ ಇನ್ನೊಂದು ಚಿಂತನೆ ಮಾಡಬೇಕಾದ್ದೇನು ಅಂದ್ರೆ, ಇಷ್ಟೆಲ್ಲ ಪದಾರ್ಥದೊಳಗೂ ಇರುವ ಅಂತರ್ಯಾಮಿ ಒಬ್ಬನೇ. ಅವನು ಸುರ ನರ ಮನುಷ್ಯ ಕಿಂಪುರುಷಾದಿ ಎಲ್ಲ ಜೀವಜಾತುಗಳಿಗಿಂತಲೂ ವಿಲಕ್ಷಣನಾಗಿದ್ದಾನೆ. ಅನಂತ ಗುಣಗಳಿಂದ ಪೂರ್ಣನಾಗಿದ್ದಾನೆ. ಈ ರೀತಿಯ ಪರಮಾತ್ಮನ ಚಿಂತನೆಯನ್ನ ಮಧ್ವಾಚಾರ್ಯರು ಸಮಾಧೌ ಅಚಿಂತಯತ್, ಸಮಾಧಿ ಸ್ಥಿತಿಗೆ ಹೋಗಿ ಚಿಂತನೆ ಮಾಡ್ತಾ ಕೂತ್ಕೊಳಿದ್ರು. ಬೆಳಗಾಗೋ ತನಕ ಅದೇ. ಮತ್ತೆ ಸ್ನಾನ ಮಾಡುವ ಧ್ಯಾನವೇ, ನಿರಂತರ ಪರಮಾತ್ಮನ ಧ್ಯಾನ. ನೋಡಿ, ಭಾಗವತ ಹೇಳಿದೆ ಹಾಗೆ ಧ್ಯಾನ ಮಾಡ್ಬೇಕು ದೇವರನ್ನ. ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಏನೆಲ್ಲ ಪದಾರ್ಥಗಳಿದೆ ಎಲ್ಲ ಪರಮಾತ್ಮನ ಶರೀರ, ಇದು ಪರಮಾತ್ಮನೆಲ್ಲ ಸನ್ನಿಹಿತನಾಗಿದ್ದಾನೆ ಅಂತ ಭಾವಿಸಿಕೊಂಡು ಅವನಿಗೆ ನಮಸ್ಕಾರವನ್ನ ಮಾಡಬೇಕು, ಅವನ ಧ್ಯಾನಾದಿಗಳನ್ನ ಮಾಡಬೇಕು. ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇರ್ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇದ ಸಂಗ. ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡಿಬಿಟ್ರೆ ಮುಗಿದೋಯ್ತಾ? ನಿತ್ಯದಲ್ಲಿ ಒಂದು ನಮಸ್ಕಾರ ಮಾಡಿಬಿಡೋದು ದೇವರಿಗೆ. ಆಯ್ತು, ನಮ್ಮ ಸಾಧನೆ ಮುಗಿತಾ, ಭಾಗವತ ಧರ್ಮ ಪೂರ್ಣ ಆಯ್ತಾ? ಅಲ್ಲಿಗೆ ಪೂರ್ಣ ಆಗ್ಲಿಲ್ಲ. ಮತ್ತೇನು? ಪರಮಾತ್ಮನ ವಿಷಯದಲ್ಲಿ ಸಂಪೂರ್ಣ ಲಜ್ಜೆಯನ್ನು ಬಿಡಬೇಕು. ಅಂದ್ರೆ ಯಾವ ವಿಷಯಕ್ಕೂ ಸಂಕೋಚವೇ ಇಲ್ಲ. ದೇವರ ನಾಮಸ್ಮರಣೆ ಮಾಡ್ಲಿಕ್ಕೆ, ದೇವರ ಸೇವೆ ಮಾಡ್ಲಿಕ್ಕೆ, ದೇವರ ಭಕ್ತ ಅಂತ ಹೇಳ್ಕೊಳ್ಳಿಕ್ಕೆ, ದೇವರ ಎದುರಿಗೆ ನರ್ತನ ಮಾಡ್ಲಿಕ್ಕೆ, ದೇವರಿಗೆ ತನ್ನ ಸರ್ವಸ್ವವನ್ನು ಅರ್ಪಣೆ ಮಾಡ್ಲಿಕ್ಕೆ ಯಾವುದಕ್ಕೂ ಸಂಕೋಚ ಮಾಡ್ಕೊಳ್ಳಲ್ಲ. ಗಾಯನ್ ಸುಭದ್ರಾಣಿ ರಥಾಂಗ ಪಾಣೆ ಶೃಣ್ವನ್. ಶ್ರವಣ ಮಾಡ್ಲಿಕ್ಕೂ ನಾಚಿಕೆ ಇರಬಾರ್ದು. ಅಯ್ಯೋ, ಶ್ರವಣ ಮಾಡ್ಲಿಕ್ಕೆ ನಾವು ಕೂತ್ಕೋಬೇಕಾ? ನಾನು ಜ್ಞಾನಿ ಇದ್ದೇನೆ, ನಾನು ಪಂಡಿತ ಇದ್ದೇನೆ, ನಾನು ಅಷ್ಟು ಓದಿದ್ದೇನೆ. ಸಣ್ಣ ಒಟ್ಟು ಕೂತ್ಕೊಂಡು ಉಪನ್ಯಾಸ ಹೇಳಿ ಕೂತ್ಕೊಂಡು ಕೇಳಿಸ್ಕೋಬೇಕು. ಏನ್ ಹೇಳ್ತಾರೆ ಕೇಳೋಣ. ದೇವರ ಮಹಿಮೆ ಎಷ್ಟು ಬಾರಿ ಕೇಳಿದ್ರು ತಪ್ಪಿಲ್ಲ. ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇರ್ ಜನ್ಮಾನಿ ಕರ್ಮಾಣಿ ಜಯಾನಿ ಲೋಕೆ. ದೇವರ ಅನೇಕ ಲೀಲೆಗಳು ಈ ಲೋಕದಲ್ಲಿ ನಡೆದಿವೆ, ಅನೇಕ ಚೇಷ್ಟೆಗಳು ನಡೆದಿವೆ, ಅನೇಕ ಅವತಾರಗಳಾಗಿವೆ. ಅದನ್ನೆಲ್ಲ ನೆನಪಿಸ್ಕೊಳ್ಬೇಕು, ಅದನ್ನೆಲ್ಲ ಕೇಳಬೇಕು. ಗೀತಾನಿ ನಾಮಾನಿ ತದರ್ಥಕಾನಿ. ಅಂತಹ ಪರಮಾತ್ಮನ ಮಹಿಮೆಗಳನ್ನೇ ವರ್ಣನೆ ಮಾಡುವ ಹಾಡುಗಳಿವೆ, ಅನೇಕ ಮಂತ್ರಗಳಿವೆ, ಅನೇಕ ನಾಮಗಳಿವೆ. ಅದನ್ನು ಉಚ್ಚ ಸ್ವರದಲ್ಲಿ ಘೋಷ ಮಾಡಬೇಕಂತೆ. ಗಾಯನ್ ವಿಲಜ್ಜೋ ವಿಚರೇದ ಸಂಗ. ಇಲ್ಲಿ ಭಾಗವತ ಹೇಳಿದೆ, ವಿಲಜ್ಜ, ನಾಚಿಕೆಯನ್ನ ಬಿಟ್ಟು ನೀನು ಅಸಂಗನಾಗಿ ಪರಮಾತ್ಮನ ಚಿಂತನೆ ಮಾಡು ಅಂತ ಹೇಳಿದೆ. ಇದನ್ನ ಹೇಳಿದ ಕೇಳಿ ಏನ್ ತಿಳ್ಕೊಳ್ತಾರೆ? ನಾವು ನಾಚಿಕೆ ಬಿಟ್ಟು ಕುಣಿಬೇಕು ಅಂತ ಅನ್ಕೊಳ್ತಾರೆ. ಕುಣಿಯೋದನ್ನ ಹೇಳ್ತಾ ಇಲ್ಲ ಭಾಗವತ. ಇಲ್ಲಿ ಕುಣಿರಿ, ಭಕ್ತಿಯಿಂದ ಪರವಶರಾಗಿ ಮೈ ಮರೆತು ಕುಣಿದ್ರೆ ಏನ್ ತಪ್ಪಿಲ್ಲ. ಇಲ್ಲಿ ಭಾಗವತ ಹೇಳ್ತಾ ಇರೋದೇನು ಅಂದ್ರೆ, ನಾಚಿಕೆ ಬಿಡಬೇಕಾದ ವಿಷಯ ಪದಾರ್ಥಗಳ ಸಂಘದ ವಿಷಯದಲ್ಲಿ ಅಲ್ಲಿ ಹೋಗಬಾರದು.
ನಾವು ದೇವರ ಧ್ಯಾನ ಮಾಡ್ತಾ ಕೂತಿರ್ತೇವೆ, ಅಯ್ಯೋ ಅನ್ನ ಸೀದ್ ಹೋಯ್ತೋ ಏನೋ, ಬೇಳೆ ಕಟ್ಟು ಏನಾಗಿದೋ ಏನೋ, ಮತ್ ಅಲ್ಲಿ ಹೋಗ್ತೇವೆ. ಅನ್ನ ರುಚಿಯಾಗಿ ಮಾಡಿದರೆ ಊಟ ಮಾಡಿ ಮೇಲೆ ಧ್ಯಾನ ಮಾಡಿದ್ರೆ ಹೇಗೆ? ಗಾಯನ್ ವಿಲಜ್ಜೋ ವಿಚಾರೇದ ಸಂಘ. ಸರ್ವವನ್ನು ತ್ಯಾಗ ಮಾಡ್ಬೇಕು, ಕೇವಲ ದೇವರಲ್ಲಿ ತಲ್ಲೀನಾಗ್ಬೇಕು, ಸರ್ವಸ್ವವನ್ನು ಅವನಿಗೆ ಅರ್ಪಣೆ ಮಾಡ್ಬೇಕು, ಅವನ ಚಿಂತನೆಯಲ್ಲೇ ಕುಡಿಬೇಕು. ಅದಕ್ಕೆ ಅಸಂಘ ಶಬ್ದಕ್ಕೆ ಅರ್ಥ ಬರೀತಾರೆ, ಅಕಾರವಾಚಿ ಹರಾವೇವ ಸಂಘ. ಉಳಿದ ಪದಾರ್ಥಗಳ ಸಂಘ ಮಾಡಬಾರ್ದು ಅಂತ ಒಂದು ಅರ್ಥ ಅಸಂಘ ಶಬ್ದಕ್ಕೆ. ಹಾಗಾದ್ರೆ ಏನೋ ಸಂಘ ಮಾಡಿದ್ರೆ ಸುಮ್ಮನೆ ಕೂತ್ಬಿಡೋದ ಅಲ್ಲ, ಪರಮಾತ್ಮನಲ್ಲಿ ಸಂಘ ಮಾಡ್ಬೇಕು. ಉಳಿದ ಪದಾರ್ಥಗಳ ಸಂಘವನ್ನು ಮಾಡಬಾರದು, ದೇವರಲ್ಲಿ ಸಂಘವನ್ನು ಮಾಡಬೇಕು. ಹಾಗೆ ಪರಮಾತ್ಮನಲ್ಲಿಯೇ ಆಸಕ್ತನಾಗಿ ಅವನ ಚಿಂತನೆಯನ್ನ ಮಾಡ್ತಾ ನಾಚಿಕೆ ಬಿಟ್ಟಿರ್ಬೇಕು. ನಾಚಿಕೆ ಬಿಟ್ಟಿರೋದು ಅಂತಂದ್ರೆ ದೇವರಿಗಾಗಿ ನಾವು ಏನು ಮಾಡ್ಲಿಕ್ಕೂ ತಯಾರಾಗ್ಬೇಕು. ನೋಡಿ, ದೇವರ ಕೆಲಸ ಮಾಡ್ಬೇಕಾಗಿದೆ, ನಾನು ಕೆಲಸ ಮಾಡೋ ಬಡದಲ್ಲಿ ಮೈ ಮೇಲಿರೋ ಬಟ್ಟೆ ಬಿಚ್ಚೋಗತ್ತೆ, ಬಿಚ್ಚೋಗ್ಲಿ. ದೇವರ ಕೆಲಸ ಮಾಡ್ಬೇಕಾಗಿದೆ, ಕೈಯಲ್ಲಿ ಅದಕ್ಕೆ ಗೋಮಯ ಮುಟ್ಬೇಕಾಗತ್ತೆ, ಶಗಣಿ. ನಮ್ಮಲ್ಲಿ ಶಗಣಿ ಮುಟ್ಲಿಕ್ಕೆ ಕೆಲವರೆಲ್ಲ ಏನಂದ್ರೆ ಏನ್ ಮುಟ್ಟಲ್ಲ, ಸಹ್ಯ ಅಂತ ಭಾವಿಸ್ತಾರೆ. ಭಾವಿಸಬಾರದು, ಪವಿತ್ರ ಅದು, ಲಕ್ಷ್ಮೀ ಸನ್ನಿಧಾನ ಇದರಲ್ಲಿ. ಮತ್ತೆ ದೇವರ ಕೆಲಸಕ್ಕೆ ಅದು ಬೇಕು ಅಂದ್ಮೇಲೆ ಅದು ಎಂಥದ್ದೇ ಪದಾರ್ಥ ನಾನು ಮುಟ್ತೇನೆ, ಅದು ಎಂಥದ್ದೇ ಹೊತ್ತಾಗ್ಲಿ, ಶ್ರಮ ಪಡ್ಲಿ, ನಾನು ಶ್ರಮ ಪಡ್ತೇನೆ. ನಾಚಿಕೆ ಬಿಡೋದು ಅಂದ್ರೆ ಎಲ್ಲ ವಿಷಯದಲ್ಲೂ. ಕೇವಲ ನಾವು ಮೈ ಮರೆತು ಕುಣಿದು ಬಿಟ್ರೆ ಅದು ನಾಚಿಕೆ ಬಿಟ್ಟಂಗಲ್ಲ. ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ದೇವರಿಗೋಸ್ಕರ ನಾನು ತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದೇನೆ, ನನಗೆ ಅದರ ಬಗ್ಗೆ ಯಾವುದೇ ಹಿಂಜರಿಕೆ ಇಲ್ಲ. ಆ ಧಾರಣೆ ನಮ್ಮಲ್ಲಿ ಬಂತು ಅಂದ್ರೆ ನಾವು ಅವಾಗ ಸಾಧಕರಾಗ್ತೇವೆ. ಅದನ್ನ ನಾವು ಸಂಪಾದಿಸ್ಬೇಕು. ಇದೊಂದು ಭಾಗವತ ಧರ್ಮ ಅಂತ ಶಾಸ್ತ್ರ ಹೇಳಿದೆ. ಹಾಗಾಗಿ ದೇವರ ರೂಪಗಳನ್ನ ಚಿಂತನೆ ಮಾಡುವಲ್ಲಿ, ಅದನ್ನ ಮೆಲುಕು ಹಾಕುವಲ್ಲಿ, ಅದನ್ನ ಹೇಳುವಲ್ಲಿ, ಕೇಳುವಲ್ಲಿ, ಅನುಸಂಧಾನ ಮಾಡುವಲ್ಲಿ, ವಿಷಯ ಪದಾರ್ಥಗಳನ್ನ ತ್ಯಾಗ ಮಾಡುವಲ್ಲಿ, ಪರಮಾತ್ಮನಲ್ಲಿ ಮನಸ್ಸಿಡುವಲ್ಲಿ ಎಲ್ಲಿಯೂ ಕೂಡ ನಾವು ನಾಚಿಕೆಯನ್ನ ಮಾಡ್ಕೊಳ್ಬಾರ್ದು, ಉದಾಸೀನವನ್ನ ಮಾಡಬಾರದು. ನಿತ್ಯದಲ್ಲಿ ಪರಮಾತ್ಮನ ಚಿಂತನೆಯನ್ನ ಮಾಡಬೇಕು. ಜಹ್ಯಾಸುರಂ ಭಾವ ವಿವಂ ಸ್ವಮಾತ್ಮನಃ ಸಮಂ ಮನೋಧತ್ಸ್ವನ ಸಂತಿ ವಿದ್ವಿಷಃ ಋತೇಜಿತಾದಾತ್ಮನ ಉತ್ಪತ ಸ್ಥಿತಾನ್ ತದ್ವಿಧ್ಯನಂತಸ್ಯ ಮಹತ್ ಸಮರ್ಹಣಂ. ಇನ್ನು ಪರಮಾತ್ಮನಿಗೆ ಪ್ರಿಯವಾದ ಮತ್ತೊಂದು ಭಾಗವತ ಧರ್ಮ ಅಹಿಂಸಾ ಅಂತ ಒಂದು ಧರ್ಮ ಇದೆ. ದೇವರನ್ನ ಹಿಂಸೆ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಯಾರನ್ನು ಹಿಂಸೆ ಮಾಡಬಾರದು, ಅಹಿಂಸಾ. ಅದು ಎಷ್ಟರ ಮಟ್ಟಿಗೆ ದೊಡ್ಡ ಧರ್ಮ ಅಂದ್ರೆ ನಮ್ಮ ನಿತ್ಯ ಪೂಜೆಯಲ್ಲಿ ಅದೊಂದು ಪುಷ್ಪ ಅಂತ ಅರ್ಪಣೆ ಮಾಡುದು. ಅಹಿಂಸಾ ಪ್ರಥಮಂ ಪುಷ್ಪಂ, ದೇವರಿಗೆ ಅರ್ಪಣೆ ಮಾಡುವ ಒಂದು ಪುಷ್ಪ ಅದು. ಆ ಒಂದು ಅಹಿಂಸಾ ವ್ರತವನ್ನ ಧಾರಣೆ ಮಾಡು ಅಂತ ಹೇಳ್ತಾರೆ ಪ್ರಹ್ಲಾದರಾಜರು ಅವರ ಅಪ್ಪನಿಗೆ. ಯಾಕೆ ಅವರಪ್ಪ ಬರೀ ಹಿಂಸೆಯ ಮಾಡ್ತಾ ಇದ್ದ, ಅನೇಕ ಜನರನ್ನು ಪೀಡಿಸಿದ್ದ, ಋಷಿಮುನಿಗಳನ್ನು ಪೀಡಿಸಿದ್ದ, ನಾಗರಿಕರನ್ನ ಪೀಡಿಸಿದ್ದ. ಜಹ್ಯಾಸುರಂ ಭಾವಮಿಮಂ ಸ್ವಮಾತ್ಮನಃ. ಪ್ರಹ್ಲಾದರಾಜರ ಅಪ್ಪನಿಗೆ ಅಂತಾರೆ, ಅಪ್ಪ ನಿನ್ನದೇನೊಂದು ಸ್ವಭಾವ ಇದೆ, ಮತ್ತೊಬ್ಬರನ್ನ ಪೀಡಿಸೋದು, ಹಿಂಸೆ ಮಾಡೋದು, ತೊಂದರೆ ಕೊಡೋದು, ಉದ್ವೇಗ ಬರೆಸೋದು ಮಾಡ್ತಾ ಇದೆಯಲ್ಲ, ಆ ನಿನ್ನ ಕೆಟ್ಟ ಸ್ವಭಾವವನ್ನು ಬಿಡು, ಆಸುರ ಭಾವವನ್ನು ಬಿಡು, ಜಹಿ ತ್ಯಜ. ಬಿಟ್ಟು ಏನ್ ಮಾಡು, ಸಮಂ ಮನೋಧತ್ಸ್ವನ ಸಂತಿ ವಿದ್ವಿಷಃ. ನೀನು ಎಲ್ಲ ಭೂತಗಳೊಳಗೂ ಅಂತರ್ಯಾಮಿಯಾಗಿರುವ ಪರಮಾತ್ಮ ಏನಿದ್ದಾನೆ ಅವನಲ್ಲಿ ಮನಸ್ಸನ್ನಿಡು. ನಿನ್ನ ಮನಸ್ಸಿನಲ್ಲಿ ಬರೀ ಕೆಟ್ಟದನ್ನ ಆಲೋಚನೆ ಮಾಡ್ತಾ ಇದ್ದಿ, ಯಾರನ್ನ ಹೇಗೆ ಹೊಡಿಲಿ, ಯಾರನ್ನ ಹೇಗೆ ಬಡಿಲಿ, ಎಷ್ಟು ಕಸ್ಕೊಳ್ಳಿ, ನನ್ನ ರಾಜ್ಯ ಹೇಗೆ ವಿಸ್ತಾರ ಮಾಡಲಿ, ಇದನ್ನು ವಿಚಾರ ಮಾಡ್ತಿದ್ದನ್ನು ಬಿಡು. ಆ ಆಸುರ ಭಾವವನ್ನು ಬಿಡು. ಬಿಟ್ಟು ಏನ್ ಮಾಡು, ಪರಮಾತ್ಮನಲ್ಲಿ ಮನಸ್ಸನ್ನು ಇಡು. ಅಲ್ಲ, ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ರೆ ಮುಂದೆ ಏನು ಪ್ರಯೋಜನ ಅಂತಂದ್ರೆ, ಪರಮಾತ್ಮನಲ್ಲಿ ನೀ ಮನಸ್ಸಿಟ್ರೆ ದೇವ್ರು ನಿನಗೆಲ್ಲ ಒಳ್ಳೇದ್ ಮಾಡ್ತಾನೆ. ಯಾಕೆ ಅಂತಂದ್ರೆ ನಮಗೆ ಪರಮಾತ್ಮ ಶತ್ರುವೇ ಅಲ್ಲ. ಪ್ರಹ್ಲಾದರಾಜರಂತಾರೆ, ಹಿರಣ್ಯಕಶಿಪು ಅಪ್ಪ ನೀನ್ ತಪ್ಪು ತಿಳ್ಕೊಂಡಿದ್ದೀನಿ, ನಮ್ಮ ಅಪ್ಪನಿಗೆ ಅಂದ್ರೆ ಅಪ್ಪನಿಗೆ ಹೇಳ್ತಾರರು, ನನಗೆ ದೇವರು ವಿಷ್ಣು ದ್ವೇಷಿ, ನನಗೆ ಹರಿ ದ್ವೇಷಿ, ಅವನು ಕೆಟ್ಟವನು, ನನ್ನ ವಿರೋಧಿ ಅಂತ ನೀನು ಭಾವಿಸಿದ್ಯಲ್ಲ, ನೀನ್ ತಿಳ್ಕೊಂಡಿದ್ದೆ ತಪ್ಪು. ದೇವ್ರು ನಿನ್ನ ದ್ವೇಷಿಯೇ ಅಲ್ಲ, ಮತ್ಯಾರು ನಿನ್ನ ದ್ವೇಷಿ ಯಾರು? ಅದಕ್ಕೆ ಪ್ರಹ್ಲಾದರಾಜರಂತಾರೆ, ನಿನಗೆ ಬೇರೆ ಯಾರು ನಿನ್ನ ಕೆಟ್ಟವರು, ನಿನ್ನ ಶತ್ರುಗಳಿಲ್ಲ. ನಿನಗಿರೋ ಶತ್ರು ಯಾರು ಗೊತ್ತಾ? ನಿನ್ನ ಮನಸ್ಸೇ ನಿನ್ನ ಶತ್ರು. ನೀನ್ ಗೆದ್ದಿಲ್ಲ ಆ ಮನಸ್ಸನ್ನ. ಹಾಗಾಗಿ ರತೇಜಿತಾತ್ಮನ ಉತ್ಪತ ಸ್ಥಿತ ತದ್ವಿಧ್ಯನಂತಸ್ಯ ಮಹತ್ ಸಮರ್ಪಣ. ದಿನೇ ದಿನೇ ಅದು ಬೇಕು ಇದು ಬೇಕು ಅಂತ ಬಯಸ್ತಾ ಉದ್ವೇಗಕ್ಕೊಳಗಾಗಿರುವ ನಿನ್ನ ಮನಸ್ಸಿದಲ್ಲ, ನಿನ್ನ ನಿಗ್ರಹಕ್ಕೆ ಬಾರದ ಮನಸ್ಸಿದಲ್ಲ, ಅದೇ ನಿನ್ನ ದೊಡ್ಡ ಶತ್ರು. ಅದನ್ನ ನೀನ್ ಗೆಲ್ಲು. ಅದು ಬಿಟ್ಟು ನಾನು ವಿಷ್ಣುವನ್ನ ಗೆಲ್ತೇನೆ, ವಿಷ್ಣುವನ್ನ ಕೊಲ್ತೇನೆ, ವಿಷ್ಣು ಅಂತವನು ಇಂಥವನು ಅಂತ ಪಾಪ ಸಂಪಾದಿಸ್ತಾ ಇದ್ದೀಯ, ಅದನ್ನು ಮಾಡಬೇಡ ಅಂತ ಹೇಳಿ ಆಸುರ ಭಾವ ಅಂದ್ರೆ ಹಿಂಸೆಯನ್ನ ಮಾಡ್ತಾ ಇರುವಂತಹ ಆಸುರ ಭಾವವನ್ನ ಬಿಡು, ದೇವರ ಧ್ಯಾನ ಮಾಡು ಅಂತ ಪ್ರಹ್ಲಾದರಾಜರು ಉಪದೇಶ ಮಾಡಿದ್ದಾರೆ. ಇದು ಏನ್ ತೋರಿಸುತ್ತೆ ಅಂದ್ರೆ ಅಕ್ರೋಧ, ಯಾರನ್ನು ಹಿಂಸಿಸಬಾರದು ಅಂತ ಭಾಗವತ ಧರ್ಮ ಏನಿದೆ ಅದನ್ನ ಪ್ರಹ್ಲಾದರಾಜರು ಅವರ ಅಪ್ಪನಿಗೆ ಉಪದೇಶ ಮಾಡಿದ್ದಾರೆ. ಜೊತೆಗೆ ಇಂದ್ರಿಯಗಳನ್ನ ನಾವು ನಮ್ಮ ವಶದಲ್ಲಿ ಇಟ್ಕೊಳ್ಬೇಕು ಅನ್ನುವ ಸಂದೇಶವನ್ನು ಅವರಲ್ಲಿ ಕೊಟ್ಟಿದ್ದಾರೆ. ಹೀಗೆ ಯಾರು ಎಲ್ಲ ಭೂತಗಳಲ್ಲಿ ಪರಮಾತ್ಮ ಇದ್ದಾನೆ ಅಂತ ಕಾಣ್ತಾ, ಯಾರನ್ನೂ ಹಿಂಸಿಸದೆ, ಯಾರನ್ನೂ ದ್ವೇಷಿಸದೆ ಯಾರು ಬದುಕ್ತಾನೋ ಅವನು ದೇವರ ಪೂಜೆಯನ್ನ ಮಾಡಿದಂತೆ. ಯಾಕೆ ಅದನ್ನೇ ಹೇಳ್ತಾರಲ್ಲಿ, ಮಹತ್ ಸಮರ್ಹಣಂ. ನಾವು ಯಾರನ್ನೂ ದ್ವೇಷ ಮಾಡದೆ ಬದುಕ್ತೇವಲ್ಲ, ಇದೇ ಒಂದು ದೇವರ ಪೂಜೆ. ಬೇರೆ ಏನು ಮಾಡೋದು ಬೇಡ. ನಾವು ದೊಡ್ಡ ದೊಡ್ಡ ಮಂಟಪ ಹಾಕೋದು, ಆಭರಣ ಹಾಕೋದು, ದೇವರಿಗೆ ಭಕ್ಷ್ಯ ಭೋಜ್ಯ ನೈವೇದ್ಯ ಮಾಡೋದು, ಅದೆಲ್ಲ ಒಂದು ರೀತಿಯ ಪೂಜೆ.
ಬ್ರಾಹ್ಮಣರಿಗೆ ಊಟಕ್ಕೆ ಹಾಕೋದು ಅದೊಂದು ರೀತಿಯ ಪೂಜೆ. ಮಕ್ಕಳಿಗೆಲ್ಲ ಒಳ್ಳೆ ರೀತಿ ವಿದ್ಯಾಭ್ಯಾಸ ಮಾಡಿ ಅವ್ರನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಅದೊಂದು ರೀತಿಯ ಪೂಜೆ. ಹೋಮ ಮಾಡೋದು, ಅಗ್ನಿಯಲ್ಲಿ ಆಹುತಿಯನ್ನು ಕೊಡೋದು ಅದೊಂದು ರೀತಿಯ ಪೂಜೆ. ಹಾಗೆ ಯಾರನ್ನ ದ್ವೇಷ ಮಾಡದೆ ಬದುಕೋದೇನಿದೆ ಅದೊಂದು ದೇವರ ಪೂಜೆ. ನೋಡಿ ಎಷ್ಟು ಸರಳವಾದ ಪೂಜೆಗಳಿವೆಲ್ಲ. ಆದ್ರೆ ಏನ್ ಮಾಡ್ಬೇಕು ಇದನ್ನ ತಿಳ್ಕೊಳ್ಬೇಕು ನಾವು ಕೆಲವರು ನೋಡಿ, ಕೆಲವರು ಹಾಗೆ ಇರ್ತಾರೆ, ಅವ್ರ ಜೀವನದಲ್ಲಿ ಯಾರನ್ನು ದ್ವೇಷ ಮಾಡಲ್ಲ ಪಾಪ. ಅವ್ರಿಗೆ ದೇವರ ಭಕ್ತಿ ಭಾಗವತ ಇದೆಲ್ಲ ಏನ್ ಗೊತ್ತಿಲ್ಲ. ಅವ್ರ ಪಾಡಿ ಅವ್ರ ಮನೆಯಲ್ಲಿ ಇರ್ತಾರೆ, ತಮ್ಮ ಕೆಲಸ ಮಾಡ್ಕೊಂಡಿರ್ತಾರೆ. ಆದ್ರೆ ಯಾರನ್ನು ದ್ವೇಷ ಮಾಡಲ್ಲ, ಒಂದ್ ಕೆಟ್ಟದ್ದು ಮಾತಾಡಲ್ಲ, ಏನಂದ್ರೆ ಅನಿಸ್ಕೊಳ್ತಾರೆ. ಆ ರೀತಿ ಸಹಜ ಒಳ್ಳೆ ಗುಣದಲ್ಲಿ ಇರ್ತಾರೆ ಕೆಲವರು. ಆದ್ರೆ ಅವ್ರಿಗೆ ಅನುಸಂಧಾನ ಇರಲ್ಲ. ಅವ್ರ ಜೀವನ ಪೂರ್ಣ ಯಾರನ್ನೂ ದ್ವೇಷ ಮಾಡದೆ ಹಾಗೆ ಬದುಕಿರ್ತಾರೆ. ಹಾಗಾದ್ರೆ ಇಷ್ಟು ದಿವಸ ನಾನು ಯಾರನ್ನು ದ್ವೇಷ ಮಾಡದೆ ಬದುಕಿದ್ದೇನೆ, ಇದು ದೇವರ ಪೂಜೆ ಅಂತ ಭಾವಿಸಿ ಬಿಟ್ರೆ ಅದು ಪೂಜೆ ಆಗತ್ತೆ. ಆದ್ರೆ ಆ ಭಾವನೆ ಇಲ್ಲದೆ ಇದ್ದಾಗ ಅದು ಪೂಜೆ ಆಗಲ್ಲ. ಹಾಗಾಗಿ ಹಾಗೆ ಮಾಡಬಾರದು, ಎರಡೂ ಬೇಕು. ಯಾರನ್ನು ದ್ವೇಷ ಮಾಡಬಾರದು, ಹಾಗೆ ಮಾಡೋದೇ ಒಂದು ದೇವರ ಪೂಜೆ ಅನ್ನೋದನ್ನ ಭಾವಿಸ್ಬೇಕು. ಯಾರನ್ನು ದ್ವೇಷ ಮಾಡದೆ ನಾನು ಬದುಕಿದ್ದೇನಲ್ಲ, ಇದೊಂದು ದೇವರ ಪೂಜೆ ಆಯಿತು ಅಂತ ಭಾವಿಸಿದ್ರೆ ದೇವರದನ್ನು ಸ್ವೀಕಾರ ಮಾಡ್ತಾನೆ, ಉತ್ತಮವಾದ ಫಲವನ್ನ ಕೊಡ್ತಾನೆ ಅಂತ ಅದಕ್ಕಿರತಕ್ಕ ಮಹತ್ವವನ್ನು ಪ್ರಹ್ಲಾದರಾಜರು ತಿಳಿಸಿದ್ದಾರೆ. ತಂ ದುರ್ಜಯಂ ಶತ್ರುಮಸಹ್ಯ ವೇಗ ಮರುಂತುದಂ ತನ್ನ ವಿಜಿತ್ಯ ಕೇಚಿತ್ ಕುರ್ವಂತ್ಯ ಸದ್ವಿಗ್ರಹಮತ್ರ ಮರ್ತಿರ್ಮಿತ್ರೈರುದಾಸೀನ ರಿಪುಂ ವಿಮೂಢಾ. ಪ್ರಸಂಗ ಬಂತು ಅಂತ ಸಾರೋದ್ಧಾರಕಾರರು ಅದನ್ನೇ ಹೇಳುತ್ತಾರೆ. ಇಂದ್ರಿಯಗಳ ನಿಗ್ರಹವನ್ನು ಮಾಡೋದು ಅವಶ್ಯ ಕರ್ತವ್ಯ ಅಂತ. ಅದಕ್ಕೆ ಅವರೊಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಪರಮಾತ್ಮ ಉದ್ಧವ ಗೀತೆಯಲ್ಲಿ ಹೇಳಿರತಕ್ಕ ವಿಷಯ, ತಂ ದುರ್ಜಯಂ ಶತ್ರು ಅಸಹ್ಯ ವೇಗಂ ಮರುಂತುದಂ. ನಮ್ಮಲ್ಲಿ ದುರ್ಜಯವಾದಂತಹ ಶತ್ರುಗಳಿದ್ದಾರೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ, ಮನಸ್ಸು ಇವೆಲ್ಲ ದೊಡ್ಡ ಶತ್ರುಗಳು. ಎಂತಹ ಶತ್ರುಗಳು? ಅಸಹ್ಯ ವೇಗಂ. ಅವುಗಳ ವೇಗವನ್ನು ನಾವು ಸಹಿಸ್ಲಿಕ್ಕಾಗಲ್ಲ, ಊಹೆ ಮಾಡ್ಲಿಕ್ಕಾಗದಷ್ಟು ವೇಗವಾಗಿ ಹೋಗತ್ತೆ, ಅಷ್ಟು ಅದಕ್ಕೆ ಚಾಪಲ್ಯ ಇದೆ. ಅರುಂತುದಂ ತನ್ನ ವಿಜಿತ್ಯ ಧೀರ. ಹೋಗ್ಲಿ, ಅದಷ್ಟು ಚಾಪಲ್ಯಕ್ಕೊಳಗಾಗಿ ಅದು ಬೇಕು ಇದು ಬೇಕು ಅಂತೆಲ್ಲ ಎಲ್ಲಾ ಇಂದ್ರಿಯಗಳು ಎಲ್ಲಾ ರೀತಿಯ ವ್ಯಾಪಾರದಲ್ಲಿ ಎಲ್ಲಾ ರೀತಿಯ ವಿಷಯಗಳ ಸಂಪಾದನೆಯಲ್ಲಿ ತೊಡಗಿವೆ. ಹೋಗ್ಲಿ, ಅಷ್ಟು ತೊಡಗಿದ್ದಕ್ಕೆ ನಾನು ಸುಖ ಕೊಡ್ತಾವ, ಅವು ದುಃಖವನ್ನ ಕೊಡ್ತಾವ. ಅರುಂತದಂ ನಿರಂತರ ದುಃಖವನ್ನು ಕೊಡ್ತಕ್ಕವುಗಳು. ಇಂತಹ ದುಷ್ಟವಾದ 6-8 ಶತ್ರುಗಳು ನಮ್ಮ ದೇಹದಲ್ಲೇ ಇವೆ. ಇದನ್ನು ಗೆದ್ದಿಲ್ಲ ಇವನು, ಹೊರಗಿನ ಶತ್ರು ಜೊತೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದ. ಕುರುವಂತ್ಯ ಸದ್ವಿಗ್ರಹ ಮಾತ್ರ ಮರ್ತಿರ್ ಮಿತ್ರೈರುದಾಸೀನ ರಿಪುಂ ವಿಮೂಢ. ಪಕ್ಕದಲ್ಲೇ ಇರೋ ಶತ್ರುವನ್ನ ತಾನೇ ಬೆಳೆಸ್ತಾ ಇದ್ದಾನೆ, ಹೊರಗಿರೋ ಶತ್ರುವನ್ನು ಯುದ್ಧ ಮಾಡ್ತೀನಿ ಅಂದ್ರೆ ಒಳಗೆ ಅವನ್ ಚೂರಿ ಹಾಕ್ತಾ ಇದ್ದಾನೆ. ಅವನ ಕಡೆ ಗಮನವೇ ಇಲ್ಲ. ಎಲ್ಲೋ ದೂರದಲ್ಲಿ ಬಾಣ ಬಿಡೋನಿಗೆ ಇವನ್ ಬಾಣ ಬಿಟ್ಟು ಅನ್ಕೊಳ್ತಾನೆ ಅಂತ ಹೋಗ್ತಾನೆ. ಎಂತ ಮೂರ್ಖರಿ ಜನಗಳು ಅಂತ ದೇವರು ತಿಳಿಸಿದ್ದಾನೆ. ಅದನ್ನೇ ಪ್ರಹ್ಲಾದರಾಜರು ಹೇಳಿದ್ರು. ದಸ್ಯೋನ್ಪುರಂ ಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೆ ಸ್ವಜಿತಾ ದಿಶೋ ದಿಶ. ನಮ್ಮ ಜೊತೆಗೆ 6 ಶತ್ರುಗಳಿದ್ದಾರೆ, 6 ಕಳ್ಳರಿದ್ದಾರೆ. ಪ್ರತಿ ಕ್ಷಣ ನಮ್ಮಿಂದ ಕದ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಆಯುಷ್ಯವನ್ನು ಕದ್ಕೊಳ್ತಾರೆ. ನಮ್ಮ ಒಳ್ಳೆ ಕಣ್ಣಿನಗಿರುವ ಪಾಠವ ನೋಡುವ ಶಕ್ತಿ ಅದನ್ನು ಕದೀತಾರೆ, ಕೇಳುವ ಶಕ್ತಿ ಅದನ್ನು ಕದೀತಾರೆ. ಯಾಕೆ? ಒಂದೊಂದು ಇಂದ್ರಿಯ ಒಂದೊಂದು ಚಾಪಲ್ಯಕ್ಕೆ ಒಳಗಾಗಿ ಒಂದೊಂದು ವಿಷಯ ಭೋಗ ಮಾಡಿದಾಗ ಅದಷ್ಟು ಸವಿತಾ ಬರುತ್ತೆ. ಕಣ್ಣಿಗೆ ನೋಡುವ ಶಕ್ತಿ ಇದೆ, ನೋಡಿ ನೋಡಿ ಕಣ್ಣು ಸವಿಯತ್ತೆ, ಕಿವಿ ಕೇಳಿ ಕೇಳಿ ಸವಿಯತ್ತೆ. ಅಂದ್ರೆ 2-3 ದಿವಸಕ್ಕಲ್ಲ, ವರ್ಷಗಟ್ಲೆಗೆ ಸವಿಯತ್ತೆ. ಆದ್ರೆ ನಾವು ನೋಡೋದು ಎಷ್ಟು ದಿವಸ ವಿಷಯ ಪದಾರ್ಥಗಳನ್ನ? 1 ದಿವಸ 2 ದಿವಸ ನೋಡ್ತೇವಾ? ಹುಟ್ಟಿದ ಆರವಿಂದ ನೋಡ್ತಾನೆ ಬಂದಿದ್ದೇವೆ. ಹಾಗಾದ್ರೆ ಕಣ್ಣು ಸವದದ್ದೇ ಕೆಟ್ಟ ಪದಾರ್ಥವನ್ನು ನೋಡಿ, ಕಿವಿ ಸವದದ್ದೇ ಕೆಟ್ಟ ಶಬ್ದಗಳನ್ನ ಕೇಳಿ. ಹಾಗಾಗಿ ಹೇಳ್ತಾರೆ, ದಸ್ಯೋನ್ ಪುರಂ ಷಣ್ಣ ವಿಜಿತ್ಯ ಲುಂಪತೋ. ಪ್ರತಿನಿತ್ಯ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ರ ಆ ಕಳ್ಳರು, ಇವನಿಗೆ ಗಮನ ಇಲ್ಲ. ಏಕೆ ಸ್ವಜಿತಾ ದಿಶೋ ದಶ. ಮತ್ತೆ ಹೇಳ್ಕೊಳ್ತಾರೆ, ನಾನು 10 ದಿಕ್ಕು ಗೆದ್ದು ಬಂದಿರೋ ರಾಜ ಅಂತ ಹೇಳ್ಕೊಳ್ತಾರೆ. ತಮ್ಮ ಒಳಗೆ ಕಳತನ ಆಗ್ತಾ ಇದೆ. ಜಿತಾತ್ಮನೋಜ್ಞಸ್ಯ ಸಮಸ್ಯ ದೇಹಿನ ಸಾಧೋ ಸ್ವಮೋಹ ಪ್ರಭವ ಕುತಃ ಪರೆ. ಅದ್ರ ಜ್ಞಾನಿಗಳು ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಪುರುಷಾರ್ಥಕ್ಕೆ ಭಂಗ ತರತಕ್ಕಂತ ಈ 6 ಶತ್ರುಗಳನ್ನ ಮೊದಲು ನಿಗ್ರಹ ಮಾಡ್ತಾರೆ, ಆಮೇಲೆ ಹೊರಗಿನ ಶತ್ರುಗಳು. ಅದಕ್ಕೆ ನೋಡಿ, ಋಷಿಮುನಿಗಳು ಒಬ್ಬರಾದ್ರೂ ದಿಗ್ವಿಜಯಕ್ಕೆ ಹೋದ್ರು, ಯುದ್ಧ ಮಾಡಿದ್ರು, ದುಷ್ಟರನ್ನು ಎಲ್ಲ ಇಲ್ವೇ ಇಲ್ಲ. ಯಾಕೆ ಹೋಗ್ಲಿಲ್ಲ ಅವರು ಅಂದ್ರೆ, ಅವರಂದ್ರು ಆ ಶತ್ರುಗಳನ್ನ ಆಮೇಲೆ ಗೆಲ್ಲೋಣ, ಮೊದಲು ನಮ್ಮ ಶತ್ರುಗಳನ್ನ ಗೆಲ್ಕೊಳ್ಳೋಣ ಅಂತ ಒಳಗಿರುವ ಶತ್ರುಗಳೇನಿದ್ದಾರೆ ಅವರನ್ನ ನಿಗ್ರಹ ಮಾಡುವುದೇ ಪ್ರಧಾನವಾದದ್ದು. ಮನಸ್ವಿನೋ ನಿರ್ಜಿತ ದಿಗ್ಗಜೇಂದ್ರ ಮಮೇತಿ ಸರ್ವೇ ಭುವಿ ಬದ್ಧ ವೈರಾ ಮೃಧೇಶೈರನ್ನತು ತದ್ವ್ರಜಂತಿ ಅನ್ಯಸ್ತ ದಂಡೋ ಗತ ವೈರೋಭಿಯಾತಿ. ಅದಕ್ಕೆ ಯಾರಲ್ಲಿ ಈ ರೀತಿ ಕಾಮಕ್ರೋಧಾದಿಗಳ ನಿಗ್ರಹ ಇಲ್ಲ, ಇಂದ್ರಿಯ ಜಯ ಇಲ್ಲ, ಅಂಥವರು ಇಲ್ಲಿ ನಾವು ಭಾರಿ ಗೆದ್ದಿದ್ದೇವೆ ಅಂತ ಎಲ್ಲ ಕಡೆ ಹಾರಾಟಿ ಬರ್ತಾರೆ, ಯಮಲೋಕಕ್ಕೆ ಹೋಗಿ ದುಃಖ ಪಡುತ್ತಾರೆ. ಆದ್ರೆ ಇನ್ನು ಉಳಿದವರು ಹೇಗಿರ್ತಾರೆ? ನ್ಯಸ್ತ ದಂಡ ಗತವೈರೋ ಅಭಿಯಾತಿ. ಇನ್ನು ಉಳಿದವರು ಅವ್ರಿಗೆ ಈ ಲೋಕದಲ್ಲಿ ಯಾರನ್ನು ಅಂತಾಪ್ರೇನು ಗೆದ್ದಿರಲ್ಲ, ಆದ್ರೆ ಗತವೈರ ಒಳಗಿರುವ ಶತ್ರುಗಳನ್ನೇ ಗೆದ್ದು ಬಿಟ್ಟಿರ್ತಾರೆ. ಅವರು ಮಾತ್ರ ಪರಮಾತ್ಮನ ಪಾದವನ್ನೇ ಸೇರ್ತಾರೆ. ಹಾಗಾಗಿ ಜ್ಞಾನಿಗಳಾದವರು ಇದು ನನ್ನ ರಾಜ್ಯ, ನನ್ನ ಕೋಶ, ನಾನು, ನನ್ನದು, ಇದನ್ನೆಲ್ಲ ಬಿಡ್ಬೇಕು. ಬಿಟ್ಟು ಒಳಗಿರುವ ಕಾಮಾಕ್ರೋಧಗಳನ್ನೆಲ್ಲ ನಾಶ ಮಾಡ್ಕೋಬೇಕು.
ಆಮೇಲೆ ಹೊರಗಿರುವ ಶತ್ರುಗಳನ್ನು ಗೆಲ್ಲಬೇಕು, ಗೆದ್ದು ಸಾಧನೆ ಮಾಡ್ಕೊಳ್ಬೇಕು. ಪ್ರಿಯವ್ರತಾದಿಗಳೆಲ್ಲ ಮಾಡಿದ್ದನ್ನೇ. ಪ್ರಿಯವ್ರತ ರಾಜ, ಧ್ರುವರಾಜ ಇವರು ಬೇಕಾಷ್ಟು ಬಾರಿ ಯುದ್ಧ ಮಾಡಿದ್ದಾರೆ, ಅನೇಕ ಶತ್ರುಗಳನ್ನ ಸಂಹಾರ ಮಾಡಿದ್ದಾರೆ, ಪ್ರಜಾ ರಕ್ಷಣೆ ಮಾಡಿದ್ದಾರೆ. ಪ್ರತಿ ಕ್ಷಣ ನಾನು ಮಾಡ್ತಾ ಇರೋದಲ್ಲ, ದೇವರು ಮಾಡಿಸ್ತಾ ಇದ್ದಾನೆ. ಅಹಂಕಾರ ಇಲ್ಲ, ಕಾಮಕ್ರೋಧ ಇಲ್ಲ, ಉದ್ವೇಗ ಇಲ್ಲ. ಹಾಗಾಗಿ ಅವರಿಗೆಲ್ಲ ಏನಾಯ್ತು, ಇಲ್ಲಿಯೂ ದಿಗ್ವಿಜಯ ಆಯ್ತು, ಅಲ್ಲಿಯೂ ದಿಗ್ವಿಜಯ ಆಯ್ತು. ಇನ್ನು ದುರ್ಯೋಧನಾದಿಗಳೆಲ್ಲ ಇಲ್ಲಿ ಅಂತೂ ಏನು ದಿಗ್ವಿಜಯ ಅಂತ ಪರಿ ಸಾಧಿಸ್ಲೇ ಇಲ್ಲ. ಪಾಂಡವ ರಾಜ್ಯವನ್ನು ಕಸ್ಕೊಂಡು ಬದುಕಿದ್ದು, ಹೋಗ್ಲಿ ಅಲ್ಲೋದ್ಮೇಲೆ ಅವ್ರ ಸುಖ ಇಲ್ಲ. ಯಾಕೆ ಇಲ್ಲಿ ಇದ್ದಷ್ಟು ದಿವಸವೂ ಕೂಡ ಅನ್ಯಾಯ, ಅಧರ್ಮ, ಕಾಮ, ಕ್ರೋಧ, ಲೋಲುಪತೆ ಇದರಲ್ಲಿಯೇ ಮುಳುಗಿದ್ರು. ಹಾಗಾಗಿ ಆ ರೀತಿಯಲ್ಲಿ ಬದುಕುವವರಿಗೆ ಪರಮಾತ್ಮನ ಅನುಗ್ರಹವೂ ಆಗುವುದಿಲ್ಲ, ಅದು ಭಾಗವತ ಧರ್ಮವೂ ಆಗಲ್ಲ. ಭಾಗವತ ಧರ್ಮ ಆಗಬೇಕು ಅಂತಂದ್ರೆ ಯಾರ ಹಿಂಸೆಯನ್ನೂ ಮಾಡಬಾರದು, ವಿಹಿತವಾದ ಧರ್ಮಗಳನ್ನ ಮಾಡಬೇಕು, ಒಳಗಿರುವ ಶತ್ರುಗಳನ್ನ ಗೆಲ್ಲಬೇಕು. ತತ್ವೇ ಮನೋ ದರ್ಶನೆ ದೃಗಪಿಸ್ತುತೌ ಚ ವಾಕ್ಕರ್ಮಣಿ ಹ್ಯಪಿಕರೌ ಶ್ರವಣಂ ಕಥಾಯಾಂ ಸಂಸೇವಯ ತ್ವಯಿ ವಿನೇತಿ ಷಡಂಗಯ ಕಿಂ ಭಕ್ತಿಂ ಜನಃ ಪರಮಹಂಸಗತೌ ಲಭೇತ. ಹಾಗಾದ್ರೆ ಹಿಂಸೆಯನ್ನ ಮಾಡಬಾರದು, ಇಂದ್ರಿಯಗಳನ್ನ ವಶ ಮಾಡಿಕೊಳ್ಳಬೇಕು, ಒಳಗಿರುವ ಶತ್ರುಗಳನ್ನ ಗೆಲ್ಲಬೇಕು ಅನ್ನುವ ಹಿತೋಪದೇಶ ಭಾಗವತ ಧರ್ಮಗಳನ್ನು ಹೇಳಿದರು. ಅದಾದ್ಮೇಲೆ ಮುಂದೆ ಇನ್ನೊಂದು ಭಾಗವತ ಧರ್ಮವನ್ನು ಹೇಳುತ್ತಾರೆ, ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಇದೊಂದು ಭಾಗವತ ಧರ್ಮ. ಬ್ರಹ್ಮಚರ್ಯ ಅಂದ್ರೆ ಏನು? ನಾವು ಸಾಮಾನ್ಯ ಬ್ರಹ್ಮಚರ್ಯ ಅಂದ್ಕೊಳ್ಳೆ, ಉಪನಯನ ಆದ ಕೂಡಲೇ ಅವನಿಗೆ ನೀನು ನಾಯಿಕಲ್ ಹೊಡಿಬೇಡ, ಅಥವಾ ಹೊರಗೆ ಒಬ್ಬನೇ ಅಡ್ಡಾಡಬೇಡ, ಸಕಾಲಕ್ಕೆ ಸಂಧ್ಯಾವನ ಮಾಡು, ಗುರುಜನ ಸೇವೆ ಮಾಡು, ಮತ್ತೆ ವಿಷಯ ಪದಾರ್ಥಗಳನ್ನ ಹೆಚ್ಚು ಭೋಗ ಮಾಡಬೇಡ ಅಂತ ಹೇಳಿರ್ತಾರೆ. ಇದೆಲ್ಲ ಬ್ರಹ್ಮಚಾರಿ ವ್ರತಗಳು ಅಂತ. ಇದನ್ನ ಮಾತ್ರ ಬ್ರಹ್ಮಚರ್ಯ ಅನ್ಕೊಂಡ್ಬಿಟ್ಟಿದೆ ನಾವು. ಅದಷ್ಟೇ ಬ್ರಹ್ಮಚರ್ಯ, ಅದೊಂದು ಬ್ರಹ್ಮಚರ್ಯ. ಇನ್ನೊಂದು ಬ್ರಹ್ಮಚರ್ಯ ಇದೆ. ಏನ್ ಬ್ರಹ್ಮಚರ್ಯ ಅಂದ್ರೆ, ಬ್ರಹ್ಮ ಅಂದ್ರೆ ಪರಮಾತ್ಮ, ಅವನ ವಿಷಯಗಳು, ಅದನ್ನ ಬ್ರಹ್ಮ ಅಂತ ಕರೀತಾರೆ. ಚರ್ಯ ಅಂದ್ರೆ ಅದರಲ್ಲಿ ಪ್ರವೃತ್ತಿ, ಅಂದ್ರೆ ಪರಮಾತ್ಮನ ವಿಷಯಗಳಲ್ಲಿ ನಮ್ಮ ಪ್ರವೃತ್ತಿ, ಇಂದ್ರಿಯಗಳಿರಬಹುದು, ಮನಸ್ಸಿರಬಹುದು, ನಮ್ಮ ದೇಹ ಇರಬಹುದು. ಪರಮಾತ್ಮನ ವಿಷಯದಲ್ಲಿ ಪ್ರವೃತ್ತವಾದ್ರೆ ನಾವು ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇದ್ದೀವಿ ಅಂತ ಅರ್ಥ. ಇಲ್ಲದಿದ್ರೆ ನಾವು ಬ್ರಹ್ಮಚರ್ಯ ಪಾಲಿಸಿಲ್ಲ ಅಂತ ಅರ್ಥ. ಅದಕ್ಕೆ ಕೆಲವು ಶ್ಲೋಕಗಳನ್ನು ಉಲ್ಲೇಖ ಮಾಡುತ್ತಾರೆ. ತತ್ವೇ ಮನೋ ದರ್ಶನೇ ದೃಗಪಿಸ್ತುತೌ ಚ. ನಾವು ಮಾಡಬೇಕಾದ ಬ್ರಹ್ಮಚರ್ಯ ಏನು? ನಮ್ಮ ದೇಹವನ್ನ ಪರಮಾತ್ಮನಲ್ಲಿ ಚಲಿಸುವಂತೆ ಮಾಡಬೇಕು. ಹೇಗೆ ಚಲಿಸೋದು? ತತ್ವೇ ಮನಃ, ನಮ್ಮ ಮನಸ್ಸು ಪರಮಾತ್ಮ ತತ್ವದಲ್ಲಿಯೇ ಆಸಕ್ತವಾಗಿರ್ಬೇಕು. ಮನಸ್ಸಿನಲ್ಲಿ ಬೇರೆ ವಿಚಾರ ಬರಬಾರ್ದು. ಅವ್ರು ಹೇಗೆ, ಇವ್ರು ಹೇಗೆ, ಅಲ್ಲೇನು ಇಲ್ಲೇನು ನಮ್ಗೆ ಯಾವ್ದು ಸಂಬಂಧ ಇಲ್ಲ. ದೇವರ ಪಾದ ಹೇಗಿದೆ, ದೇವರ ಕಣ್ಣು ಹೇಗಿದೆ, ದೇವರ ಮುಖ ಹೇಗಿದೆ ನೋಡಿ. ಒಂದ್ ದಿವಸ ಅದು ನಾವು ಇದಕ್ಕೆ ಚಿಂತೆ ಮಾಡ್ಕೊಂಡಿದ್ದೇವ? ನಾವು ಕರೆಂಟ್ ಬರ್ಲಿಲ್ಲ ಅಂತ ದುಃಖ ಪಟ್ಟದಿದೆ, ಅಯ್ಯೋ ನಮ್ಮ ಮನೆಗೆ ಎಷ್ಟು ದಿವಸ ಆದ್ರೂ ಕೂಡ ಟಿವಿ ಬರ್ಲಿಲ್ಲ ಅಂತ ಹತ್ತದ್ದಿದೆ. ಹೀಗೆ ನಾವು ಬೇರೆ ಬೇರೆ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಇಡೀ ದಿವಸ ಅಪ್ಸೆಟ್ ಮಾಡ್ಕೊಂಡು 4 ದಿವಸ ಉಪವಾಸ ಇದ್ದು ಹೋರಾಟ ಮಾಡಿ ಮನಸ್ಸಿನ ಇಚ್ಛೆಯನ್ನು ಸಾಧಿಸ್ಕೊಂಡಿದ್ದಿದೆ. ಅಯ್ಯೋ ನಮ್ಮ ದೇವರ ಪಾದದ ಸ್ಮರಣೆ ಬರ್ಲೇ ಇಲ್ಲ ನನಗೆ ಅಂತ ಒಂದ್ ದಿವಸ ಹತ್ತಿದ್ದು ಇಲ್ಲವೇ ಇಲ್ಲ. ಯಾಕೆ ನಮ್ಗೆ ಆ ಭಾವನೆ ಬರ್ಲೇ ಇಲ್ಲ. ಯಾಕೆ ನಾವು ದೇವರ ಧ್ಯಾನ ಮಾಡ್ಬೇಕು ಅಂದ್ರೆ ನಮ್ಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಇನ್ನು ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋದು, ಅದು ಎಂದ ಮುಂದೆ ಹಾಗಿರ್ಬೇಕಂತೆ. ತತ್ವೇ ಮನಃ, ನಮ್ಮ ಮನಸ್ಸು ಪ್ರತಿ ಕ್ಷಣ ತತ್ವವನ್ನ, ಪರಮಾತ್ಮ ತತ್ವವನ್ನು ಚಿಂತನೆ ಮಾಡಿ ಅಲ್ಲಿ ಇರ್ಬೇಕು ಆ ಮನಸ್ಸು, ಬೇರೆ ಕಡೆ ಹೋಗ್ಬಾರ್ದು. ಕಣ್ಣು ಏನ್ ಮಾಡ್ಬೇಕು? ದರ್ಶನೇ ದೃಗಪಿಸ್ತುತೌ ಚ. ನಮ್ಮ ಎರಡೂ ಕಣ್ಣುಗಳು ಕೂಡ ಪರಮಾತ್ಮನನ್ನು ನೋಡ್ತಾ ಇರ್ಬೇಕು, ಅದು ಬ್ರಹ್ಮಚರ್ಯ. ಸ್ತುತೌ ಚ ವಾಕ್ಕರ್ಮಣಿ ಹ್ಯಪಿಕರೌ ಶ್ರವಣಂ ಕಥಾಯಾಂ. ಇನ್ನು ನಮ್ಮ ಮಾತು, ನಾಲಿಗೆ, ಬಾಯಿ, ಅದು ಯಾವ್ದಕ್ಕೆ ಉಪಯೋಗ ಆಗ್ಬೇಕು? ಸ್ತುತವು, ಪರಮಾತ್ಮನ ಸ್ತೋತ್ರ ಮಾಡುವಲ್ಲಿ ಉಪಯೋಗ ಮಾಡ್ಬೇಕು. ಕೆಲವರಿಗೆ ಅಂತಾರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಬರೀ ನಾಮಸ್ಮರಣೆ ಮಾಡ್ತಾರ್ರಿ, ಬರೀ ಹಾಡು ಅಂತಾರ್ರಿ ಅಂತ ಆಡ್ಕೋತಾರ ಕೆಲವು. ಆ ಹಂತಕ್ಕೆ ಹೋಗ್ಬೇಕು ನಾವು. ಹಾಗ ಆಡ್ಕೋಬೇಕು ನಮ್ಮನ್ನ 4 ಜನ. ಬರೀ ಯಾವಾಗ ನೋಡ್ರು ರಾಮಕೃಷ್ಣ ಅಂತಾನ್ರಿ, ಬೇರೆ ಕೆಲಸವೇ ಇಲ್ಲ ಇವನಿಗೆ ಅಂತ ಆಡ್ಕೋಬೇಕು ನಮ್ಮನ್ನ ಜನ. ಏನು ತಪ್ಪಿಲ್ಲ, ಆಡ್ಕೊಳ್ಳಿ. ಆಡ್ಕೊಳ್ಳೋದು ಅವ್ರಿಗೆ, ನಮಗ್ ಪುಣ್ಯ ಬರುತ್ತದೆ. ವಾಕ್, ನಮ್ಮ ಮಾತು ದೇವರ ಸ್ತುತಿಯಲ್ಲಿ ವಿನಿಯೋಗ ಆಗ್ಬೇಕು. ಕರ್ಮಣಿ ಹ್ಯಪಿಕರೌ, ಈ ಕೈಗಳು ದೇವರ ಕೆಲಸ ಮಾಡ್ಲಿಕ್ಕೆ ಉಪಯೋಗ ಆಗ್ಬೇಕು, ಬೇರೆ ಕೆಲಸ ಮಾಡೋದು ಬೇಡ, ದೇವರ ಕೆಲಸವನ್ನ ಮಾಡ್ಬೇಕು. ಶ್ರವಣಂ ಕಥಾಯಾಂ, ನಮ್ಮ ಎರಡೂ ಕಿವಿಗಳು ಪರಮಾತ್ಮನ ಕಥೆಯನ್ನು ಕೇಳ್ಬೇಕು. ನೋಡಿ, ನಮ್ಮ ದಿವಸದ ಕಾರ್ಯಗಳನ್ನೆಲ್ಲ ಮುಗಿಸಿ ರಾತ್ರಿ ಒಂದು ಕ್ಷಣ ಕುತ್ಕೊಳ್ಬೇಕು, ದೇವರಿಗೆ ಕುತ್ಕೊಂಡು ವಿಚಾರ ಮಾಡ್ಬೇಕು. ಬೆಳಗ್ಗೆಯಿಂದ ರಾತ್ರಿ ತನಕ ನನ್ನ ಬಾಯಿಂದ ಏನ್ ಮಾಡಿದೆ, ಕಣ್ಣಿನಿಂದ ಏನ್ ಮಾಡಿದೆ, ಕಿವಿಯಿಂದ ಏನ್ ಮಾಡಿದೆ, ಇದರಲ್ಲಿ ಬ್ರಹ್ಮಚರ್ಯ ಇತ್ತೋ ಇಲ್ವೋ, ಇದು ದೇವ್ರ ಕಡೆ ಇತ್ತೋ ಬೇರೆ ಕಡೆ ಇತ್ತೋ, ನಾವೇ ವಿಮರ್ಶೆ ಮಾಡ್ಬೋದು. ಮತ್ತೊಬ್ರು ಯಾರೋ ಬಂದು ನಮ್ಮನ್ನು ವಿಮರ್ಶೆ ಮಾಡೋದು ಬೇಡ, ನಮಗೆ ಗೊತ್ತಾಗತ್ತೆ. ನಾನು ಇವತ್ತು ಬೆಳಗ್ಗೆಯಿಂದ ನನ್ನ ಕಣ್ಣು ಎಷ್ಟು ಬ್ರಹ್ಮಚರ್ಯದಲ್ಲಿ ಇತ್ತು ಅಂದ್ರೆ ಪರಮಾತ್ಮನಲ್ಲಿ ಇತ್ತು, ಎಷ್ಟು ಬೇರೆ ಕಡೆ ಇತ್ತು, ನನ್ನ ಕಿವಿ ಎಷ್ಟು ದೇವರ ಹತ್ರ ಇತ್ತು, ಬೇರೆ ಕಡೆ ಇತ್ತು. ಹೀಗೊಂದು 10 ದಿವಸ ನೀವು ಮಾಡಿ ಆಟೋಮೆಟಿಕ್ ಸರಿ ಆಗ್ತೀವಿ. ನಾವು ಮಾಡಲ್ಲ. ಯಾಕೆ ಮೊದಲನೇ ದಿವಸ ಮಾಡಿದಾಗ ನಮ್ಗೆ ಗೊತ್ತಾಗ್ಬಿಡತ್ತೆ, ನಂದು ಹೆಚ್ಚಿನ ಸಮಯ ಬೇರೆ ಕಡೆನೇ ಇಟ್ಟಿದ್ದೀನಿ ನಾನು, ನಮ್ಗೆ ಅಸಹ್ಯ ಅನಿಸುತ್ತೆ, ನಾಳೆ ಡೈರಿನೇ ಬರೆಯೋದು ಬೇಡ, ಬರೆದ್ರೆ ತಾನೇ ಇದೆಲ್ಲ ಎತ್ತಿಡ್ತೇವೆ. ನಾವು ಮತ್ತೆ ಆ ಪ್ರಕಾರ ಲೋಕದಲ್ಲಿ ಮುಳುಗ್ತೇವೆ. ಶ್ರವಣಂ ಕಥಾಯಾಮ್, ಕಿವಿ ಯಾವತ್ತು ದೇವರ ಕಥೆಯನ್ನು ಕೇಳಬೇಕು. ಸಂಸೇವಯ ತ್ವಯಿ ವಿನೇತಿ ಷಡಂಗಯ ಕಿಂ, ಈ ರೀತಿ ಸೇವಾ ರೀತಿಗಾಗಿ ಎಲ್ಲ ಇಂದ್ರಿಯಗಳು ವಿನಿಯೋಗವಾದರೆ ಅದು ಸಾರ್ಥಕ. ಈ ರೀತಿಯಲ್ಲಿ ನಮ್ಮ ದೇಹದ ಇಂದ್ರಿಯಗಳು, ಮನಸ್ಸು ಇದೆಲ್ಲ ಪರಮಾತ್ಮನಿಗೆ ವಿನಿಯೋಗ ಆಗದೇ ಇದ್ರೆ ಷಡಂಗ ವೇದ ಓದಿ ಆದ್ರೂ ಏನು ಪ್ರಯೋಜನ ಅಂತ ಕೇಳತ್ ಭಾಗವತ. ಅಂದ್ರೆ ನಾನು ಶಾಸ್ತ್ರ ಓದಿದ್ದೇನೆ, ತತ್ವಜ್ಞಾನಿ ಆಗಿದ್ದೇನೆ, ದೊಡ್ಡ ಪಂಡಿತ ಆದ್ರೂ ಕೂಡ ಭಕ್ತಿಂ ಜನ ಪರಮಹಂಸಗತೌ ಲಭೇತ,
ನೀವು ಈ ರೀತಿಯ ಪರಮಾತ್ಮನಲ್ಲಿ ಚರ್ಯವನ್ನ ಮಾಡದೇ ಇದ್ರೆ ನಿಮಗೆ ಭಕ್ತಿಯೇ ಹುಟ್ಟಲ್ಲ. ಅಂತಹ ಅಧ್ಯಯನದಿಂದ ಏನು ಪ್ರಯೋಜನ? ಕೇವಲ ಭಾಗವತ ಹೇಳಿದೆ, ಶ್ರಮ ವಹಿ ಕೇವಲ ಶ್ರಮ ಪಟ್ಟದಾಯ್ತಷ್ಟೇ. 12 ವರ್ಷ 18 ವರ್ಷ ಓದಿದ, ಅದಿಷ್ಟು ಬಾಯ್ಪಟ ಇದಿಷ್ಟು ಬಾಯ್ಪಟ, ಕೂತಲ್ಲಿ ನಿಂತಲ್ಲಿ ಎಲ್ಲ ಮಾತಾಡ್ತಾನೆ, ಎಲ್ಲ ಸರಿ, ಭಕ್ತಿಗೆ ಅದು ಉಪಯೋಗ ಆಗಲ್ಲ. ಹಾಗಾಗಿ ಜ್ಞಾನಿಗಳಾದವ್ರು ಮಾಡಬೇಕಾದ್ರೆ ಈ ರೀತಿ ನಮ್ಮ ಎಲ್ಲ ಇಂದ್ರಿಯಗಳು, ನಮ್ಮ ಮನಸ್ಸು ಪ್ರತಿಯೊಂದು ಕೂಡ ಪರಮಾತ್ಮನಲ್ಲಿ ನೆಲೆಗೊಳಿಬೇಕು. ಅದನ್ನೇ ಬ್ರಹ್ಮಚರ್ಯ ಅಂತ ಕರೀತಾರೆ. ವಾಣಿ ಗುಣಾನು ಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನೌ ಸ್ಮೃತ್ಯಾಂ ಶಿರಸ್ತವ ಸುರ ಪ್ರವರ ಪ್ರಣಾಮೇ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ಇದು ಕೇವಲ ಸುಮ್ಮನೆ ದೇವರ ಆದೇಶ ಮಾಡಿದ್ದಲ್ಲ. ಪರಮಾತ್ಮನ ಭಕ್ತರು ದೇವರ ಹತ್ರ ಕೇಳ್ಕೊಂಡಿದ್ದು ಅದನ್ನೇ. ದೇವರನ್ನ, ಕೃಷ್ಣದೇವರನ್ನ ಭಕ್ತರು ಕೇಳ್ತಾರೆ. ಏನ್ ಕೇಳ್ತಾರೆ? ವಾಣಿ ಗುಣಾನು ಕಥನೆ ಶ್ರವಣೌ ಕಥಾಯ. ದೇವರೇ, ನಮ್ಮ ನಾಲಿಗೆ ನಿನ್ನ ಸ್ತೋತ್ರ ಮಾಡುವಲ್ಲಿ ಯಾವಾಗಲೂ ಪ್ರವೃತ್ತವಾಗ್ಲಿ, ನಮ್ಮ ಕಿವಿಗಳು ಯಾವಾಗಲೂ ನಿನ್ನ ಕಥೆಯನ್ನೇ ಕೇಳಲಿ, ನಮ್ಮ ಕೈಗಳು ನಿನ್ನ ಸೇವೆಯನ್ನೇ ಮಾಡ್ಲಿ, ನಮ್ಮ ಮನಸ್ಸು ಯಾವತ್ತು ನಿನ್ನ ಪಾದದಲ್ಲಿ ಇರಲಿ. ಸ್ಮೃತ್ಯಾಂ ಶಿರಸ್ತವ ಸುರ ಪ್ರವರ ಪ್ರಣಾಮೇ ದೃಷ್ಟಿ ಸದಾಂ. ನಿರಂತರ ನಿನ್ನ ಸ್ಮರಣೆ ಬರ್ತಾ ಇರಲಿ, ನಮ್ಮ ಮನಸ್ಸು, ನಮ್ಮ ತಲೆಯಿಂದ ಅದೇ ಆಲೋಚನೆ ಬರಲಿ, ನಮ್ಮ ತಲೆ ನಿನ್ನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ಲಿ, ನಮ್ಮ ದೇಹದ ಪ್ರತಿಯೊಂದು ಅವಯವಗಳು ನಿನಗೆ ವಿನಿಯೋಗವಾಗಲಿ. ಎಷ್ಟರ ಮಟ್ಟಿಗೆ ಅಂದ್ರೆ ದೇವರ ಭಕ್ತರ ದರ್ಶನ ಮಾಡಿದ್ರು ಪುಣ್ಯ ಇದೆ. ಪ್ರಣಾಮಿ ದೃಷ್ಟಿ ಸತಾಂ ದರ್ಶನೇಸ್ತು. ಯಾಕೆ? ಭವತ್ತನೋನ, ನಿನ್ನದೇ ಒಂದು ಪ್ರತಿಮೆಗಳು ಸಜ್ಜನರು, ಜ್ಞಾನಿಗಳು, ದೇವರ ಕಥೆಗಳನ್ನ ಹೇಳುವವರು, ಕೇಳುವವರು, ದೇವರ ಚಿಂತನೆ ಮಾಡುವ ಸಜ್ಜನರೇನಿದ್ದಾರೆ, ಅಂತಹ ವೈಷ್ಣವರನ್ನ ನೋಡುವುದು ಕೂಡ ಒಂದು ಪುಣ್ಯ ಸಾಧನ. ಹಾಗೆ ಅಂತಹ ದರ್ಶನ ನಮ್ಮ ಕಣ್ಣಿಗಾಗ್ಲಿ. ನೋಡಿ, ಇದನ್ನ ವಿಷ್ಣುತೀರ್ಥರು ಎಷ್ಟು ಚಮತ್ಕಾರ ಮಾಡಿದ್ದಾರೆ ಅಂದ್ರೆ, ಮೊದಲು ಈ ರೀತಿ ಮಾಡಬೇಕು ಅಂತ ಹೇಳಿದ್ರು, ಆಮೇಲೆ ಅದನ್ನ ದೇವರ ಹತ್ರ ಪ್ರಾರ್ಥನೆ ಮಾಡಿರೋ ಶ್ಲೋಕ ಹಾಕಿದೆ. ಯಾಕಂದ್ರೆ ನಿತ್ಯ ನೀವು ಹೀಗೆ ಪ್ರಾರ್ಥನೆ ಮಾಡಿ, ನಮಗೆ ಅಭ್ಯಾಸ ಆಗಿಲ್ಲ, ಕಣ್ಣುಗಳು ದೇವರನ್ನೇ ನೋಡೋದು, ಕಿವಿಗಳು ದೇವರ ಕಥೆಯನ್ನು ಕೇಳೋದು ಅಭ್ಯಾಸ ಆಗಿಲ್ಲಲ್ಲ, ದೇವರ ಹತ್ರ ಹೇಳೋಣ, ದೇವರೇ ನಮ್ಗೆ ಇದು ಅಭ್ಯಾಸ ಆಗಿಲ್ಲಪ್ಪ, ಇದನ್ನ ಅಭ್ಯಾಸ ಮಾಡಿಸು. ನಮ್ಮ ಕಣ್ಣು ನಿನ್ನನ್ನೇ ನೋಡುವಂತಾಗ್ಲಿ, ಕಿವಿಗಳು ನಿನ್ನ ಕಥೆಯನ್ನೇ ಕೇಳುವಂತಾಗ್ಲಿ, ನಮ್ಮ ಕಾಲುಗಳು ಯಾವತ್ತು ಕ್ಷೇತ್ರ ಯಾತ್ರೆಯನ್ನೇ ಮಾಡ್ಲಿ. 10 ಸಲ ಪ್ರಾರ್ಥನೆ ಮಾಡೋಣ, 11 ಸಲ ಅದು ತೀರ್ಥಯಾತ್ರೆಗೆ ಹೋಗ್ಬರ್ತೀವಿ. ನಾವು ಪ್ರಾರ್ಥನೆಯನ್ನೇ ಮಾಡಿದ್ರೆ ಆಗೋದು ಹೇಗದು? ಅದಕ್ಕೆ ಅಂತಹ ಶ್ಲೋಕವನ್ನು ದಾಖಲೆ ಮಾಡಿದ್ದಾರೆ. ದೇವರು ಎಲ್ಲ ಇಂದ್ರಿಯಗಳನ್ನು ಅದಕ್ಕೆ ವಿನಿಯೋಗ ಮಾಡ್ಲಿ. ಸವಾಗನಂತಸ್ಯ ಗುಣಾನ್ ಗೃಣೀತೆ ಕರೌ ಚ ತತ್ಕರ್ಮ ಕರೌ ಮನಶ್ಚ ಸ್ಮರೇದ್ವ ಸಂತಂ ಸ್ಥಿರ ಜಂಗಮೇಶು ಶೃಣೋತಿ ತತ್ಪುಣ್ಯ ಕಥಾ ಸಕರ್ಣ. ಅದಕ್ಕೆ ಭಾಗವತದ ಆರಂಭದಲ್ಲಿ ಹೇಳಿದ್ದು ಏನು ಅಂತಂದ್ರೆ, ಬೇರೆ ಗ್ರಂಥಗಳನ್ನ ಶ್ರವಣ ಮಾಡ್ತಾ ಇದ್ದಾಗ ಭಕ್ತಿ ಹುಟ್ಟುತ್ತೋ ಇಲ್ಲೋ ಗೊತ್ತಿಲ್ಲ, ಭಾಗವತವನ್ನು ಕೇಳ್ತಾ ಇದ್ರೆ ಶೀಘ್ರದಲ್ಲಿ ಭಕ್ತಿ ಹುಟ್ಟದಂತೆ. ಯಾಕೆ ಅಂದ್ರೆ ಅದ್ರಲ್ಲಿ ವೇದವ್ಯಾಸರು ಆ ರೀತಿ ಹೇಳಿದ್ದಾರೆ. ನೋಡಿ, ಒಂದು ಸಲ ಹೇಳ್ಬಿಟ್ರೆ ಸಾಕಿತ್ತು ಈ ಶ್ಲೋಕವನ್ನ, 4-5 ಕಡೆ ಈ ವಿಷಯವನ್ನ ಹೇಳ್ತಾರ. ನಮ್ಮ ಇಂದ್ರಿಯಗಳೆಲ್ಲ ದೇವರಿಗಾಗಿ ವಿನಿಯೋಗ. ನೋಡಿ, ಅದೇ ರೀತಿ ಮತ್ತೊಂದು ಮಾತು, ಸಾವಾಗನಂತಸ್ಯ ಗುಣಾನ್ ಗೃಣೀತೆ. ಮೊದಲು ದೇವರು ಉಪದೇಶ ಮಾಡಿದಂತೆ ಇದೆ, ಏನು? ಬಾಯಿಯಿಂದ ದೇವರ ಕಥೆಯನ್ನ ಕೇಳಲಿ, ಬಾಯಿಂದ ಹೇಳಲಿ, ಕಿವಿಯಿಂದ ಕೇಳಲಿ ಅಂತ. ಆಮೇಲೆ ಭಕ್ತರು ಪ್ರಾರ್ಥನೆ ಮಾಡಿದ್ರು, ಏನಂತ? ದೇವರೇ, ನಮ್ಮ ಬಾಯಿಂದ ನಿನ್ನ ಸ್ತೋತ್ರವೇ ಆಗ್ತಾ ಇರಲಪ್ಪ, ಕಿವಿಯಿಂದ ನಿನ್ನ ಕಥೆ ಕೇಳುವಂತಾಗ್ಲಿ ಅಂತ. ಈಗಿರುವ ಪ್ರಸಂಗ ಹೇಗಿದೆ ಅಂದ್ರೆ, ನಿರ್ಣಯ ಹೇಳ್ತಾರೆ, ಬಾಯಿ ಅಂತ ಆಗ್ಬೇಕಾದ್ರೆ ದೇವರ ಸ್ತೋತ್ರ ಮಾಡಿ ಅಂತಾರೆ. ಸಾವಾಗನಂತಸ್ಯ ಗುಣಾನ್ ಗೃಣೀತೆ. ಯಾವ ಬಾಯಿಯಿಂದ ದೇವರ ನಾಮಸ್ಮರಣೆ ಬರುತ್ತೆ ಅದೇ ಬಾಯಿ, ಇಲ್ಲದಿರ ಬಾಯಿಯೇ ಅಲ್ಲ. ನೋಡಿ, ಮೊದಲು ಸರಳ ಸಮಾಧಾನದಲ್ಲಿ ಹೇಳಿದ್ರು, ಕೇಳಲಿಲ್ಲ ಅಂತ ಗೊತ್ತೆ, ಜೋರ್ ಮಾಡಿ ಹೇಳ್ತಾರೆ. ಕರೌ ಚ ತತ್ಕರ್ಮ ಕರೌ ಮನಶ್ಚ. ಕೈಗಳು ದೇವರ ಸೇವೆ ಮಾಡ್ತಾ ಇದ್ದ, ಅದು ನಿಜವಾಗಿ ಕೈ ಅಲ್ವಾ? ಅದು ಕೈಯೇ ಅಲ್ಲ, ಅದು ಕಟ್ಟಿಗೆ ಗೊಂಬೆ ಕೈ, ಅದು ಅಷ್ಟೇ. ಇದನ್ನೇ ದಾಸರ ಹೇಳಿದ್ದು, ಹರಿಗೆ ಗೆರಗದ ತಲೆ, ಹಾವಿನ ವಿಷ ತಲೆ, ದುರ್ಯೋಧನ ತಲೆ, ದುರ್ಜನರ ತಲೆ, ವಿಧವೆಯ ಬೈತಲೆಯೋ, ಜಯ ಹರಿ ಗೋವಿಂದ. ದಾಸರಾಯರಿಗೆ ಹೇಳಿದ್ದು ಇದನ್ನೇ, ಅಂದ್ರೆ ಭಾಗವತಲ್ಲಿ ಹೇಳಿದ್ದನ್ನೇ ಅವ್ರು ಹೇಳಿರುವಂತ. ಹಾಗಾಗಿ ನಮ್ಮ ಇಂದ್ರಿಯಗಳೆಲ್ಲ ಸಾರ್ಥಕ ಆಗ್ಬೇಕಂದ್ರೆ ಆ ರೀತಿ ದೇವರಿಗೆ ವಿನಿಯೋಗ ಆಗ್ಬೇಕು. ಮನಶ್ಚ ಸ್ಮರೇತ್ ವಸಂತಂ ಸ್ಥಿರ ಜಂಗಮೇಶು. ಸ್ಥಾವರ ಜಂಗಮ ಎಲ್ಲ ಪದಾರ್ಥಗಳೊಳಗೆ ನೆಲೆಸಿರ್ತಕ್ಕ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದೆಯಾ, ಅದು ನಿಜವಾಗಿ ಮನಸ್ಸು. ಇಲ್ಲಿನ ಮನಸ್ಸೇ ಅಲ್ಲ, ಅದೊಂದು ಕಲ್ಲು ಅಷ್ಟೇ, ನಮ್ಮಲ್ಲಿ ಹೃದಯದಲ್ಲಿರೋ ಒಂದು ಕಲ್ಲು. ಶೃಣೋತಿ ತತ್ಪುಣ್ಯ ಕಥಾ ಸಕರ್ಣ. ಯಾವ ಕಿವಿಗಳು ಪರಮಾತ್ಮನ ಕಥೆಗಳನ್ನು ಕೇಳುತ್ತೋ ಅದು ನಿಜವಾದ ಕರ್ಣ. ಶಿರಸ್ತು ತಸ್ಯೋಭಯ ಲಿಂಗಮಾನಮೇ ತದೇವ ಯತ್ಪಶ್ಯತಿ ತದ್ಧಿ ಚಕ್ಷು. ಯಾರ ತಲೆ ಪರಮಾತ್ಮನ 2 ವಿಧವಾದ ರೂಪಗಳು, ಸ್ಥಿರವಾದ ರೂಪ ಪ್ರತಿಮಾದಿಗಳು, ಚರವಾದ ರೂಪ ಬ್ರಾಹ್ಮಣಾದಿಗಳು, ಅವರಿಗೆ ನಮಸ್ಕಾರವನ್ನ ಮಾಡುತ್ತೋ ಅದು ನಿಜವಾಗಿ ತಲೆ. ಯಾವ ಕಣ್ಣುಗಳು ದೇವರ ಪ್ರತೀಕಾದಿಗಳನ್ನು ನೋಡುತ್ತೋ ನಿಜವಾದ ಕಣ್ಣು. ಅಂಗಾನಿ ವಿಷ್ಣು ರಥತಜ್ಜನಾನಾಂ ಪಾದೋದಕಂ ಯಾನಿ ಭಜಂತಿ ನಿತ್ಯಂ. ಪರಮಾತ್ಮನ ಅವನ ಭಕ್ತರ ಪಾದೋದಕವನ್ನು ಯಾವುದು ತಲೆ, ಕೈ, ಕಾಲು ಎಲ್ಲ ಕಡೆಯಲ್ಲಿ ಧಾರಣೆ ಮಾಡ್ತೀವೋ ಆ ಅಂಗಗಳು ನಿಜವಾಗಿ ಸಾರ್ಥಕವಾಗತ್ತೆ. ಇಲ್ದಿರಿ ಈ ಅಂಗಗಳೆಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಸವೈ ಮನ ಕೃಷ್ಣ ಪದಾರವಿಂದಯೋರ್ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿನ ಮಾರ್ಜನಾದಿಶು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ನಮ್ಮ ಇಂದ್ರಿಯಗಳೆಲ್ಲ ಹೇಗೆ ವಿನಿಯೋಗ ಆಗಬೇಕು?
ಹೇಳ್ತಾರೆ. ಪರಮಾತ್ಮನ ಭಕ್ತರ ಕಥೆಯಲ್ಲಿ ಹಾಗೆ ಇದೆ. ನಾವು ಪರಮಾತ್ಮನ ಭಕ್ತರ ಕಥೆಯನ್ನ ಕೇಳಿದ್ರೆ ಅಂಬರೀಷ ರಾಜ, ಅಕ್ರೂರ ಇವರೆಲ್ಲ ಏನು ಎಷ್ಟು ಭಕ್ತಿ ಮಾಡಿದವರು. ಅಕ್ರೂರರು ಕೃಷ್ಣನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ವೃಂದಾವನದಲ್ಲಿ ಮನೆಯಲ್ಲಿ ಕೃಷ್ಣ ಇದ್ದಾನೆ, ಅವನು ನೋಡಬೇಕು ಅಂತ ಬರುವಾಗ ಕೃಷ್ಣನ ಆ ಅಡ್ಡಾಡಿದ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಅವನ ಪುಟ್ಟ ಪಾದದ ಚಿಹ್ನೆ ಇರ್ತದೆ. ಅದು ದೇವರ ಪಾದದ ಚಿಹ್ನೆ ಅಂತ ಉರುಳು ಸೇವೆ ಮಾಡ್ತಾ ಹೋದ್ರು ಅಂತ ಬರುತ್ತೆ ಕಥೆ. ಅಂದ್ರೆ ನೋಡಿ, ದೇವರ ಭಕ್ತರು ಎಷ್ಟು ತಲ್ಲೀನರಾಗಿರ್ತಾರೆ ದೇವರಲ್ಲಿ. ಅಂದ್ರೆ ನಾನೊಬ್ಬ ಮಂತ್ರಿ, ಅವ್ರನ್ನ ಸಾಮಾನ್ಯ ವ್ಯಕ್ತಿ ಅಲ್ಲ ಅಕ್ರೂರ, ಆ ಮಥುರಾ ಪಟ್ಟಣದ ಮಂತ್ರಿ. ಅದು ಈಗ ಬಂದದ್ದು ಕೃಷ್ಣನ ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಇದಾಗಿ ಭೃತನಾಗಿ ಬಂದಿರುವಂತಹದ್ದು. ಅಷ್ಟು ಎತ್ತರದ ವ್ಯಕ್ತಿ ಮಣ್ಣಿನಲ್ಲಿ ಹೊರಳಾಡ್ತಾ ಇದ್ದಾರೆ ಅವ್ರು. ಯಾಕಂದ್ರೆ ದೇವರಿಗೋಸ್ಕರ ಈ ದೇಹ, ಯಾವ್ದೋ ರಾಜ ಗೀಜ ಅಲ್ಲ. ಸವೈಮನ ಕೃಷ್ಣ ಪದಾರವಿಂದಯೋ, ಕೃಷ್ಣ ಪರಮಾತ್ಮನ ಪಾದದಲ್ಲಿ ಯಾರ ಮನಸ್ಸು ಹೋಗಿದೆ ಅದು ನಿಜವಾದ ಮನಸ್ಸು. ವಚಾಂಸಿ ವೈಕುಂಠ ಗುಣಾನವರ್ಣನೆ, ಅಂತಹ ಪರಮಾತ್ಮನ ಗುಣವರ್ಣನೆಯಲ್ಲಿ ನಮ್ಮ ಮಾತು ಸಾರ್ಥಕ ಆಗಬೇಕು. ಕರೌ ಹರೇರ್ ಮಂದಿರ ಮಾರ್ಜನಾದಿಶು, ಅಂಬರೀಷ ರಾಜನ ಕಥೆಯಲ್ಲೂ ಬರುತ್ತೆ. ನಿತ್ಯ ಅವರ ದೇವರ ಮನೆಯನ್ನು ಅವನೇ ಶುದ್ಧಗೊಳಿಸ್ತಾ ಇದ್ದ ಅಂತ ಅವ್ರ ಕಥೆಯಲ್ಲಿ ಕೇಳ್ತೇವೆ. ಅಂದ್ರೆ ಅಷ್ಟು ದೇವರ ಭಕ್ತಿಯ ಶ್ರದ್ಧಾದಿಗಳನ್ನು ನಾವು ಧಾರಣೆ ಮಾಡಬೇಕು. ಶ್ರುತಿಂಚಕಾರಾಚ್ಯುತ ಸತ್ಕಥೋದಯೇ, ಪರಮಾತ್ಮನ ಸತ್ಕಥಾಮೃತವನ್ನು ಶ್ರವಣ ಮಾಡುವಲ್ಲಿ ಶ್ರುತಿ ಕೆಲಸವನ್ನ ಮಾಡಬೇಕು. ಮುಕುಂದ ಲಿಂಗಾಲಯ ದರ್ಶನೇ ದೃಶೋ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಘ, ಕೆಲವೆಲ್ಲ ಶಬ್ದಗಳು ವಿಷಯಗಳು ಅದೇ ಇದೆ, ಕೆಲವು ಬೇರೆ ಬೇರೆ ಬರುತ್ತೆ ಬೇರೆ ಬೇರೆ ಪ್ರಸಂಗದಲ್ಲಿ. ಪರಮಾತ್ಮನ ಆಲಯಗಳು ಮಂದಿರಗಳನ್ನು ಕಾಣುವಂತಹದ್ದು, ಅದಕ್ಕೆ ಕಣ್ಣುಗಳ ವಿನಿಯೋಗ ಆಗಬೇಕು. ಆ ಪರಮಾತ್ಮನ ಭೃತ್ಯರು ಭಕ್ತರೇನಿದ್ದಾರೆ ಅವರ ದೇಹದ ಸ್ಪರ್ಶ, ಅವರ ಪಾದದ ಸೇವೆ, ಅವರ ದರ್ಶನ, ಅವರ ಜೊತೆ ಒಡನಾಟ, ಅದಕ್ಕೆ ನಮ್ಮ ದೇಹ ವಿನಿಯೋಗ ಆಗ್ಬೇಕು. ಘಾಣಂಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ ತುಲಸ್ಯಾಂ ರಸನಾಂ ತದರ್ಪಿದೆ. ಇನ್ನು ನಮ್ಮ ಮೂಗು ಸಾರ್ಥಕ ಆಗುವುದು ಯಾವಾಗ? ಪರಮಾತ್ಮನ ಪಾದಕ್ಕೆ ಅಂಟಿರತಕ್ಕಂತಹ ಆ ನಿರ್ಮಾಲ್ಯಗಳು, ತುಳಸಿ, ಗಂಧ ಇತ್ಯಾದಿಗಳನ್ನು ಆಘ್ರಾಣ ಮಾಡಬೇಕು. ಆಗ ಈ ಮೂಗು ಸಾರ್ಥಕ ಆಗತ್ತೆ. ನಮ್ದು ದುರಂತ ಹೇಗೆ ಅಂದ್ರೆ, ಬಸ್ಸಲ್ಲೋ ಗಾಡಿಲಿ ಹೋಗ್ತಾ ಇರ್ತೇವೆ, ಯಾವುದೋ ಅಂಗಡಿಲಿ ಏನೋ ಮಾಡ್ತಿರ್ತಾರೆ, ಅದರ ಸ್ಮೆಲ್ ಆಹಾ ಎಷ್ಟು ಚೆನ್ನಾಗಿದೆ ಅಲ್ರಿ ಅಂತೀವಿ ನಾವು. ಪಾಪ ಅದು, ಪುಣ್ಯ ಅಲ್ಲ, ಅದು ಪಾಪ. ಅದೇ ದೇವಸ್ಥಾನದಲ್ಲಿ ಮಠ ಮಂದಿರಗಳಲ್ಲಿ ನಿರ್ಮಾಣ ಕೊಟ್ರೆ ಅಯ್ಯೋ ಬಾಡೋಗಿದೆ ಬಿಸಾಕ್ ಹೋಗ್ತೀವಿ. ವಸ್ತು ಇದು ಪರಮ ಪುಣ್ಯ ಸಾಧನ, ಮೋಕ್ಷಕ್ಕೆ ಕಾರಣ, ಪಾಪ ಪರಿಹಾರ ಮಾಡತ್ತೆ, ಅದ್ರ ಬಗ್ಗೆ ನಮ್ಗೆ ಅಸಡ್ಡೆ ಇದೆ. ಅದೇ ಅದು ಅತ್ಯಂತ ಮಲಿನವಾದ. ಪಾಪಿಗಳು ಎಂತೆಂಥ ಚಿಂತನೆಯಿಂದ ಅಂದ್ರೆ ಅವರಿಗೆ ಈ ವ್ಯಕ್ತಿ ತಿನ್ನೋನು ಉದ್ಧಾರ ಆಗ್ಲಿ ಅಂತ ಒಂದು ನಯಾ ಪೈಸೆ ಇರಲ್ಲ, ನಮಗ್ ರೊಕ್ಕ ಬಂದ್ರೆ ಸಾಕು ಅಂತ ಹೇಳಿ ಮಾಡ್ತಿರ್ತಾರೆ. ಅಂತಹ ಹೇಯವಾದ ಪದಾರ್ಥದ ಗಂಧದ ಆಘ್ರಾಣದಲ್ಲಿ ನಮಗ ಪ್ರವೃತ್ತಿ ಇದೆ, ದೇವರ ನಿರ್ಮಾಣದಲ್ಲಿ ಆಸಕ್ತಿ ಇಲ್ಲ. ಹಾಗಾಗಬಾರದು. ಅದಕ್ಕೆ ದೇವರನ್ನ ಪ್ರಾರ್ಥನೆ ಮಾಡಬೇಕು, ಪರಮಾತ್ಮನ ಪಾದಕ್ಕೆ ಅಂಟಿದ ನಿರ್ಮಾಲ್ಯದ ಗಂಧವನ್ನು ನಮಗೆ ಯಾವತ್ತೂ ಆಘ್ರಾಣ ಮಾಡ್ಲಿ. ಶ್ರೀಮತ್ ತುಲಸ್ಯಾಂ ರಸನಾಂ ತದರ್ಪಿತೆ, ಆ ಪರಮಾತ್ಮನಿಗೆ ಅರ್ಪಿತವಾದ ಪದಾರ್ಥವನ್ನು ನಮ್ಮ ನಾಲಿಗೆ ತಿನ್ನಬೇಕು. ನೋಡಿ, ಇದೆಲ್ಲ ಭಾಗವತ ಧರ್ಮ. ನಾವು ನಿತ್ಯ ದೇವರ ನೈವೇದ್ಯವನ್ನು ಊಟ ಮಾಡ್ತಾ ಇದ್ದೀವಿ, ಭಾಗವತ ಧರ್ಮ ಪಾಲಿಸ್ತಾ ಇದ್ದೀವಿ ಅಂತ ಅರ್ಥ. ನೈವೇದ್ಯವನ್ನ ಮಾಡದೆ ಹಾಗೆ ಊಟ ಮಾಡ್ತಾ ಇದ್ದೀವಿ, ನಾವು ಅಭಾಗವತರು, ಅವೈಷ್ಣವರು, ಪರಮ ಪಾಪಿಗಳು, ನಾವು ವಿಷ್ಣು ದ್ರೋಹಿಗಳಾಗ್ತೇವೆ. ನಿತ್ಯ ದೇವರ ನೈವೇದ್ಯ ಮಾಡಿಯೇ ಆಹಾರವನ್ನು ಸ್ವೀಕಾರ ಮಾಡ್ಬೇಕು. ಆದ್ರೆ ದೇವರ ನೈವೇದ್ಯ ಮಾಡೋದು ದೊಡ್ಡ ಶ್ರಮ ಆಗಿಬಿಟ್ಟಿದೆ. ಈಗ ದೇವರ ನೈವೇದ್ಯ ಮಾಡೋದ ಒಂದ್ ದಿವಸ, ಹಬ್ಬದ ದಿವಸ, ಇವತ್ತು ಯುಗಾದಿ, ದೇವರ ನೈವೇದ್ಯ ಮಾಡಿ ಊಟ ಮಾಡೋದು ದೊಡ್ಡ ದಿವಸ ಇವತ್ತು ಅಂತ. ಹಾಗಾಗಬಾರ್ದು. ಪ್ರತಿನಿತ್ಯ ದೇವರ ನೈವೇದ್ಯ ಮಾಡ್ಬೇಕು. ಇಲ್ಲ ನಮಗೆ ವ್ಯವಸ್ಥೆ ಇಲ್ವಾ, ಕೊನೆಗೆ ಒಂದು ಉಪಾಯ ಇದೆ. ಮಾಡಿದ ಪದಾರ್ಥ ಎಲ್ಲವೂ ದೇವರೇ ನಿನಗೆ ಕೃಷ್ಣಾರ್ಪಣ ಅಂತ ನಿನಗೆ ಅರ್ಪಣೆ ಆದ್ರೂ ಮಾಡ್ಬೇಕು. ಅರ್ಪಣೆ ಮಾಡಿ ಯಾರು ತಿನ್ಬೇಕು ಕಡೆ ಪಕ್ಷ. ಅದು ಎಷ್ಟರ ಮಟ್ಟಿಗೆ ಹೇಳಿದೆ ಶಾಸ್ತ್ರ ಅಂದ್ರೆ, ಯಾರು ನೈವೇದ್ಯ ಮಾಡ್ಲಿ ಏನೇ ಮಾಡ್ಲಿ, ನಮ್ಮ ಎಲೆಗೆ ನಾವು ತಿನ್ನುವ ಪಾತ್ರಕ್ಕೆ ಬರತ್ತಲ್ಲ ಅನ್ನಾದಿಗಳು, ಆಗ ದೇವರಿಗೆ ಅರ್ಪಣೆ ಮಾಡಿ ತಿನ್ನಬೇಕು ಅಂತ ಹೇಳಿದೆ. ಅಷ್ಟು ದೇವರಿಗೆ ಅರ್ಪಣೆ ಮಾಡಿ ತಿನ್ನೋದು ಮಹಾ ಅಪರಾಧ. ಹಾಗೆ ರಸನಾ ತದರ್ಪಿತೆ. ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ ಶಿರೋರ್ಹೃಷಿಕೇಶ ಪದಾಭಿವಂದನೆ ಕಾಮಂತು ದಾಸ್ಯೇ ನತು ಕಾಮ ಕಾಮ್ಯಯ ಯದುತ್ತಮ ಶ್ಲೋಕ ಜನಾಶ್ರಯಾಮೃತಿಂ. ಬೇರೆ ಏನು ಬೇಡ ಅಂತ ಕೇಳ್ತಾರೆ ಭಕ್ತರು. ದೇವರೇ ನನಗೆ ಬೇರೆ ಏನು ಕೊಡಬೇಡ, ನಿನ್ನ ಪಾದಗಳೇನಿದೆ ಆ ಪಾದಗಳನ್ನ ಚಿಂತನೆ ಮಾಡ್ತಾ ಅದರಲ್ಲಿ ಭಕ್ತಿ ಮಾಡುವುದನ್ನೊಂದೇ ಕೊಡು, ನನಗೆ ಬೇರೆ ಏನು ಆಸೆ ಇಲ್ಲ. ನನ್ನ ಕಾಲಗಳು ನಿನ್ನ ಕ್ಷೇತ್ರ ಸಂದರ್ಶನಕ್ಕಾಗಿ ವಿನಿಯೋಗ ಆಗಲಿ, ನನ್ನ ತಲೆ ನಿನ್ನ ಪಾದ ಕಮಲಗಳಿಗೆ ನಮಸ್ಕಾರ ಮಾಡುವುದಕ್ಕೆ ವಿನಿಯೋಗವಾಗಲಿ. ಕಾಮಂತು ದಾಸ್ಯೇನತು ಕಾಮ ಕಾಮ್ಯ. ಅದು ಬಿಟ್ಟು ಅದು ಬೇಕು ಇದು ಬೇಕು ಅಂತ ಬಯಸತಕ್ಕ ನಾನಾ ವಿಧ ಕಾಮನೆಗಳು ಯಾವುದು ಕೊಡ್ಬೇಡ, ಅದು ಯಾವುದು ನನಗೆ ಬೇಡವೇ ಬೇಡ. ಮತ್ತೇನು ಕೊಡು? 4 ಜನ ಸಜ್ಜನರು ನಿನ್ನ ಭಕ್ತರಲ್ಲಿ ಸಂಚಾರ ಮಾಡ್ತಾರೆ, ಅವರ ಸಂಘ ಕೊಡು. ಅದರಿಂದ ಒಂದಿಷ್ಟು ತತ್ವಜ್ಞಾನ ಬರುತ್ತೆ, ನಿನ್ನಲ್ಲಿ ಪಾದದಲ್ಲಿ ಭಕ್ತಿ ಬರುತ್ತೆ, ಅದು ಸಾಕು, ಯಾವುದು ಬೇಡ ಅಂತ ದೇವರ ಬಳಿಯಲ್ಲಿ ದಾಸ್ಯವನ್ನ ಕೇಳಬೇಕು. ಅದನ್ನು ತೋರಿಸಿಕೊಡುತ್ತಾರೆ. ಏವಂ ಸದಾ ಕರ್ಮ ಕಲಾಪಮಾತ್ಮನ ಪರೇಧಿ ಯಜ್ಞೆ ಭಗವತ್ಯಧೋಕ್ಷರೆ ಸರ್ವಾತ್ಮ ಭಾವಂ ವಿದಧನ್ ಮಹೀಮಿಮಾಂ ತನ್ನಿಷ್ಠ ವಿಪ್ರಾಭಿಹಿತಶ್ಚ ಸಾಸಹ. ಪರಮಾತ್ಮನ ಈ ರೀತಿ ಸರ್ವಾತ್ಮ ಚಿಂತನೆಯನ್ನ ಮಾಡ್ತಾ ಪರಮಾತ್ಮನಲ್ಲಿಯೇ ಮನಸ್ಸನ್ನಿಟ್ಟಿರತಕ್ಕಂತಹ ಅಂಬರೀಷ ರಾಜರು, ದೇವರೇ ನನಗೇನು ಬೇಡ ಅಂತ ದೇವರಲ್ಲಿ ಕೇವಲ ಭಕ್ತಿಯನ್ನ ಮಾತ್ರ ಕೇಳಿದ ಮಹಾಭಾಗವತ ಧರ್ಮ ಮಾಡಿದ ವ್ಯಕ್ತಿ ಅವರು. ಇಷ್ಟೆಲ್ಲ ಭಕ್ತಿಯನ್ನ ಕೇಳಿ
ದೇವರ ಚಿಂತನೆ ಮಾಡ್ತಾ 3 ಹೊತ್ತು ದೇವಸ್ಥಾನದೊಳಗೆ ಕೂತ್ಕೊಂಡು ಕೈ ಮುಗಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಿದ್ರ? ಇಲ್ಲ. ಕರ್ಮ ಕಲಾಪ ಮಾತ್ಮನ ಪರೇಧಿ ಯಜ್ಞೆ ಭಗವತ್ಯದೋಕ್ಷತೆ. ತಮ್ಮ ವಿಹಿತವಾದ ಕರ್ಮಗಳನ್ನ ಚಾಚುತ ಪದೇ ಮಾಡ್ತಾ ಇದ್ರಂತೆ. ಚೆನ್ನಾಗಿ ರಾಜ್ಯಭಾರ ಮಾಡಿದ್ದಾರೆ, ಶತ್ರುಗಳ ನಿಗ್ರಹವನ್ನ ಮಾಡಿದ್ದಾರೆ, ಪ್ರಜೆಗಳ ರಕ್ಷಣೆ ಮಾಡಿದ್ದಾರೆ, ಯಾರಿಗೆ ಕಪ್ಪು ಕೊಡಬೇಕು, ಏನ್ ಮಾಡ್ಬೇಕು ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆದರೆ ಪ್ರತಿಯೊಂದು ಕರ್ಮವನ್ನು ಕೂಡ ಪರೇಧಿ ಯಜ್ಞೆ ಭಗವತ್ಯದೋಕ್ಷತೆ ಸರ್ವಾತ್ಮ ಭಾವಂ ವಿದದತು. ತಮ್ಮ ಸ್ವಾಮಿಯಾದ ಎಲ್ಲದಕ್ಕೂ ಕಾರಣೀಭೂತನಾದ ಪರಮಾತ್ಮ ಅಧಿಯಜ್ಞ ಅಂತ ಕರೆಸಿಕೊಳ್ತಾನೆ. ಅಂತಹ ಅಧೋಕ್ಷರನಾದ ಪರಮಾತ್ಮನಲ್ಲಿ ಸರ್ವಸ್ವವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಹಾಗೆ ಅರ್ಪಣೆ ಮಾಡುವ ಭಾವದಿಂದಲೇ ರಾಜ್ಯಭಾರವನ್ನು ಪ್ರತಿನಿತ್ಯ ದೇವರ ಪೂಜಾರೂಪವಾಗಿ ಮಾಡಿ ವಿಪ್ರಾಭಿಹಿತಃ ಶಶಾಸಃ, ಬ್ರಾಹ್ಮಣರಿಂದ ವಿಶೇಷವಾಗಿ ಮರ್ಯಾದೆಗೆ ಒಳಪಟ್ಟವರು, ಬ್ರಾಹ್ಮಣರಲ್ಲಿ ವಿಶೇಷ ಆದರವನ್ನು ಹೊಂದಿರತಕ್ಕಂಥ ರಾಜರು ತಾವು ರಾಜ್ಯಭಾರವನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾದರು ಅಂತ ಈ ರೀತಿ ಆ ಪರಮಾತ್ಮನ ಭಕ್ತರು ಕೂಡ ಆ ಧರ್ಮಗಳನ್ನು ಎಷ್ಟು ಶ್ರದ್ಧೆಯಿಂದ ಪಾಲಿಸಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ. ಮುಂದೊಂದು 4 ಶ್ಲೋಕಗಳಲ್ಲಿ ನಮ್ಮನ್ನ ಬೈದೇ ಬಿಡ್ತಾರೆ. ಹೇಳೋರು ಜೋರ್ ಮಾಡಿ ಹೇಳಿದ್ರು ಕೇಳೋದಿಲ್ಲ ಇವರು ಅಂತ ಹೇಳಿ ಬೈದೇ ಬಿಟ್ರು. ಯಾರ ಕಿವಿಗಳು ಪರಮಾತ್ಮನ ಕಥೆಯನ್ನ ಕೇಳಲ್ಲ, ಬಿಲೇಬತೋರುಕ್ರಮ ವಿಕ್ರಮಾನ್ವೇನ ಶ್ರವಣತಃ ಕರ್ಣಪುಟೇನ ರಸ್ಯ. ನಮ್ಮ ಕಿವಿಯಲ್ಲಿ ತೂತುಗಳಿರ್ತದೆ. ಈ ತೂತುಗಳ ಮೂಲಕ ಪರಮಾತ್ಮನ ಕಥೆಯನ್ನು ಕೇಳಲಿಲ್ಲ ಅಂದ್ರೆ ಅದೆರಡು ಹುತ್ತದ 2 ಬಿಲಗಳು ಅಂತ ಹೇಳ್ತಾರ. ಅದು ವೇಸ್ಟ್, ಅದು ಕಿವಿನೇ ಅಲ್ಲ. ಅದು ಜಿಹ್ವಾಸತಿ ದಾರ್ಧುರಿಕೆ ವಸೂತ ನಚೇತ್ ಪ್ರಗಾಯತ್ಯುರುಗಾಯ ಗಾಥ. ಇನ್ನು ನಾಲಿಗೆ ಇದೆ ನಮಗೆ. ಹೌದಪ್ಪ, ನಾಲಿಗೆ ಇದೆ, ಏನ್ ಸಾರ್ಥಕ? ದೇವರ ಕಥೆಯನ್ನು ಏನಾದ್ರು ಬಾಯಿಂದ ಹೇಳಿದೀಯಾ? ರಾಮ ಕೃಷ್ಣ ನರಸಿಂಹ ಅಂತ ಬಾಯಿಂದ ಬಂದಿದ, ಆಗ ನಿನ್ನ ನಾಲಿಗೆ ಸಾರ್ಥಕ. ನಿನ್ನ ಬಾಯಿಂದ ರಾಮ ಕೃಷ್ಣ ದೇವರ ಸ್ಮರಣೆ ದೇವರ ಕಥೆ ಯಾವುದು ಬರ್ಲಿಲ್ವಾ? ಕಪ್ಪೆಯ ಬಾಯಿಗೂ ನಿನ್ನ ಬಾಯಿಗೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಯಾಕೆ ಅದು ಪಟ 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 ಒಟ್ಟುಗುಟ್ಟತ್ತೆ. ಮಳೆ ಬಂದಾಗ ನೀನು ಪಟ 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 ಅಂತ ಮಾತಾಡ್ತಿ, ಆ ಮಾತಿನಿಂದಲೂ ಪುಣ್ಯ ಬರಲ್ಲ, ನಿನ್ನ ಮಾತಿನಿಂದಲೂ ಪುಣ್ಯ ಬರಲ್ಲ, ವೇಸ್ಟ್. ಹಾಗಾಗಿ ಹೇಳ್ತಾರೆ ಜಿಹ್ವಾ ದಾರ್ಧುರಿಕೇವ ಭಾತಿ. ಅಂದ್ರೆ ಪರಮಾತ್ಮನ ಕಥಾಮೃತ ನಮ್ಮ ಬಾಯಿಂದ ಬರ್ಬೇಕು. 1 2 ಆದ್ರೂ ದೇವರ ಕಥೆಗಳನ್ನು ಹೇಳಬೇಕು ನಾವು ಜೀವನದಲ್ಲಿ. ಭಾರಪ್ಪರಂ ಪಟ್ಟ ಕಿರೀಟ ಜುಷ್ಟಂ ಅಪ್ಯುತ್ತಮಾಂಗಂ. ಇನ್ನು ಭಾಗವತ ಹೇಳತ್ತೆ, ಈ ತಲೆ ಏನಿದೆ ನೋಡಿ ದೊಡ್ಡ ಭಾರ ಅಂತ ಹೇಳತ್ತದು. ದೇವರಿಗೆ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ನಮ್ ತಲೆ ಅನ್ನೋದೇ ಒಂದು ದೊಡ್ಡ ಭಾರ, ಅದು ವೇಸ್ಟ್ ಅದು. ಯಾಕೆ ಈ ತಲೆ ಸಾರ್ಥಕ ಆಗೋದು ದೇವರಿಗೆ ಹೋಗಿ ಪ್ರಣಾಮ ಮಾಡ್ಬೇಕು. ನಾನು ಆಮೇಲೆ ಮುಕುಂದಂ. ದೇವರಿಗೆ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಕಿರೀಟ ಹಾಕೊಳ್ಳಿ, ಪೌಡರ್ ಹಚ್ಕೊಳ್ಳಿ, ಅಲಂಕಾರ ಮಾಡ್ಕೊಳ್ಳಿ, ಆ ಮುಖ ವೇಸ್ಟ್, ಅದು ಬಿಸಾಕಿ ಬಿಡಿ, ಆ ಮುಖವೇ ಬೇಡ ಅದು. ಶಾವೌ ಕರವುನೋ ಕುರುತ ಸಪರ್ಯಾಂ ಹರೇರ್ಲ ಸತ್ಕಾಂಚನ ಕಂಕಣೋವ. ಈ ಕೈಗಳು ದೇವರ ಪೂಜೆ ಮಾಡ್ಲಿಲ್ಲ ಅಂದ್ರೆ ವೇಸ್ಟ್ ಅದು. ಇಲ್ಲ ರೀ, ನಾವು ಬಂಗಾರದೆಲ್ಲ ಆಭರಣ ಹಾಕೊಂಡಿದ್ದೇವೆ ಕೈಯಲ್ಲಿ, ಬಂಗಾರದೆಲ್ಲ ವಜ್ರದ ಕವಚವನ್ನೇ ಹಾಕೊಳ್ಳಿ ಕೈಗೆ. ದೇವರ ಪೂಜೆ ಮಾಡ್ಲಿಲ್ಲ ಅಂದ್ರೆ ಹೆಣದ ಕೈಗಳು ಅಂತ ಹೇಳ್ತಾರೆ. ಶಾವೌ ಕರವು. ನಿತ್ಯ ನಾವು ಒಂದ್ಸಲ ರಾತ್ರಿ ಮಲ್ಕೊಳ್ಳೋ ಮುಂದೆ ಇದಿಷ್ಟು ಶ್ಲೋಕ ವಿಚಾರ ಮಾಡಬೇಕು. ನನ್ನ ಕಿವಿ ಇವತ್ತೇನು ಬಿಲ ಆಗಿದೆಯೋ, ಕಿವಿಯೇ ಆಗಿದೆಯೋ, ಕೈಗಳು ಹೆಣ ಆಗಿದೆಯೋ, ಮನುಷ್ಯನ ಕೈ ಆಗಿದೆಯೋ ಅಂತ ವಿಚಾರ ಮಾಡ್ಬೇಕು. ಬರಹಾಗಿ ತೇ ತೇ ನಯನೇ ನರಾಣ ಲಿಂಗಾನಿ ವಿಷ್ಣೋರ್ನ ನಿರೀಕ್ಷಿತೋ. ಕೆಲವರೆಲ್ಲ ಹೇಗೆ ಅಂದ್ರೆ ಯಾವ್ದೋ ಕೆಲಸಕ್ಕೆ ಯಾವ್ದಾವ್ದೋ ಊರಿಗೆ ಹೋಗಿರ್ತಾರೆ, ಅಲ್ಲೇ ಹತ್ತಿರದಲ್ಲಿ ಕ್ಷೇತ್ರಗಳಿರುತ್ತೆ, ಇವ್ರು ಅದೇ ದಾರಿಯಲ್ಲಿ ಹೋಗ್ತಿರ್ತಾರೆ, ಅಲ್ಲಿ ದೇವಸ್ಥಾನ ಓಪನ್ ಆಗಿರೋ ದೇವ್ರು ನೋಡದೆ ಹಾಗೇ ಉದ್ದಕ್ಕೆ ಹೋಗ್ತಾರೆ. ಬರಹಾಗಿ ತೇ ತೇ ನಯನೇ ನರಾಣ. ಅವ್ರ ಕಣ್ಣು ನವಿಲಿನ ಕಣ್ಣಿದ್ದ ಹಾಗೆ ಎಂದಂತೆ ಭಾಗವತ. ಈಗ ನೋಡಿ, ನವಿಲಿನ ಪುಚ್ಚದಲ್ಲಿ ಒಂದಿಷ್ಟು ಕಣ್ಣುಗಳಿರುತ್ತೆ ಅದ್ರದ್ದು, ನವಿಲು ಗರಿಗಳಲ್ಲಿ. ಆ ಕಣ್ಣುಗಳಂತ ಕಾಣತ್ತವು, ಅದರಿಂದ ಏನು ಪ್ರಯೋಜನ ಇಲ್ಲ, ಅದಕ್ಕೆ ಏನು ಕಾಣದ್ರಿಂದ ಜ್ಞಾನ ಏನು ಬರಲ್ಲ. ಹಾಗೆ ಈ ಕಣ್ಣಿಂದ ಏನು ಜ್ಞಾನ ಬಂತು? ದೇವರ ಪ್ರತೀಕಗಳನ್ನೇ ದರ್ಶನ ಮಾಡಿದ್ರೆ ಆ ಕಣ್ಣಿನಿಂದ ಏನು ಪ್ರಯೋಜನ? ಪಾದೋ ನೃಣಾಂತೋ ಧ್ರುಮಜನ್ಮ ಭಾಜೋ ಕ್ಷೇತ್ರಾಣಿ ನಾನೋ ವೃಜತೋ ಹರೇರಿಯೋ. ಯಾವ ಪಾದಗಳು ಪರಮಾತ್ಮನ ತೀರ್ಥಯಾತ್ರೆಗೆ ಪ್ರಯೋಜನವಾಗಿಲ್ಲ, ಬರೀ ಊರು ಸುತ್ತಿದ್ದು, ಬರೀ ಜಗಳಾಡಿದ್ದು, ಬರೀ ಅವ್ರ ಮನೆ ಇವ್ರ ಮನೆ ತಿರುಗಾಡಿದ್ದು, ಇಷ್ಟೇ ಆ ಪಾದಗಳಿಂದ ಆಯ್ತು ಅಂದ್ರೆ ಆ ಪಾದಗಳು ಏನವು ಅಂತಂದ್ರೆ ಧ್ರುವ ಜನ್ಮ ಭಾಜವು, ಕಟ್ಟಿಗೆ ಗಿಡದಿಂದ ಹುಟ್ಟಿರದ ಕಟ್ಟಿಗೆ ಪಾದಗಳು ಅಷ್ಟೇ. ಅದು ಚರ್ಮದ ಪಾದ ಅಲ್ಲ ಅದು. ಜೀವಂಚವೋ ಭಾಗವತಾಂಘ್ರಿ ರೇಣುಂ ನ ಜಾತು ಮರ್ತ್ಯೋಭಿಲಷೇತ ಯಸ್ತು ಶ್ರೀ ವಿಷ್ಣು ಪದ್ಯ ಮನುಜಸ್ತುಲಸ್ಯ ಶ್ವಸಂಚವೋ ಯಸ್ತು ನ ವೇದ ಗಂಧಂ. ಕೊನೆಗೆ ಹೇಳೋಷ್ಟು ಹೇಳಿದ್ರು. ಕಡೆಗಂದ್ರು, ನೀನ್ ಎಲ್ಲಿವರೆಗೂ ಪರಮಾತ್ಮನ ಭಕ್ತರ ಧೂಳಿ ಕಣಗಳನ್ನ, ಅವರ ಸೇವೆಯನ್ನ, ಅವರ ಪಾದೋದಕವನ್ನ ತಲೆ ಮೇಲೆ ಹಾಕೊಳ್ಳೋದು, ನಿನ್ನ ದೇಹವನ್ನ ಪೂರ್ಣ ಅವರಿಗೆ ವಿನಿಯೋಗ ಆಗೋದು ಮಾಡೋದಿಲ್ಲ, ಅಲ್ಲಿ ತನಕ ನೀನು ಬದುಕಿದ್ದ ಹೆಣ ಅಂದ್ರು. ಜೀವಂಚವೋ ಭಾಗವತಾಂಗ್ರಿ. ಅವರು ನೋಡೋಷ್ಟು ನೋಡ್ತಾರೆ ಪಾಪ ಸಜ್ಜನರು, ಬೈದಾದ್ರೂ ಹೇಳಿ ಬುದ್ಧಿ ಕಲಿಸೋಣ ಅಂತ. ನಾವು ಅಂತ ಬುದ್ಧಿವಂತರು ಅಂದ್ರೆ ನೀವು ಹೊಡೆದ್ರು ನಾವು ಮಲ್ಕೊಳ್ತೇವೆ ಅಂತ. ನೀವು ಎಷ್ಟು ಬೇಕಾದ್ರೆ ಬೈರಿ, ಪ್ರತಿ ಸಲ ಭಾಗವತ ಹೇಳಿ ಬೈರಿ. ಈ ಕಿವಿ ಇದೆ, ಈ ಕಿವಿ ಇದೆ, ಒಂದರಿಂದ ಬಿಡ್ತೇವೆ, ಒಂದರಿಂದ ತಗೊಳ್ತೇವೆ. ಶ್ರೀ ವಿಷ್ಣು ಪದ್ಯ ಮನುಜಸ್ತುಲಸ್ಯ ಶ್ವಸಂಚವೋ ಯಸ್ತು ನ ವೇದ ಗಂಧಂ. ನಮ್ಮ ಗಾಳಿ ನೋಡಿ, ಮೂಗಿನಿಂದ ಗಾಳಿ ಬಿಡ್ತೇವೆ ಬಿಡ್ತೇವೆ ಹೋಗ್ತಾ ಇರ್ತದೆ. 4 ಬಾರಿ ಆದ್ರೂ ದೇವರ ನಿರ್ಮಾಲದ ಗಂಧವನ್ನು ತಗೊಳ್ಬೇಕು, ಅವಾಗ ಆ ಜನ್ಮ ಸಾರ್ಥಕ. ಇಲ್ಲದಿದ್ರೆ ಸುಮ್ಮನೆ ಶ್ವಾಸೋಚ್ಛ್ವಾಸ ನಡೆದಿದೆ ದೇಹದಲ್ಲಿ ಬಿಟ್ಟರೆ ನಾವು ಬದುಕಿದ್ದು ಏನು ಪ್ರಯೋಜನ ಇಲ್ಲ.
ಹಾಗಾಗಿ ದೇವರು ತಿಳಿಸಿದಂತೆ ಪರಮಾತ್ಮನ ಭಕ್ತರಾದವರು ದೇವರಿಗಾಗಿ ತಮ್ಮ ದೇಹದ ವಿನಿಯೋಗವನ್ನ ಮಾಡಬೇಕು. ಆಗ ಆ ಭಾಗವತ ಧರ್ಮದ ಪಾಲನೆಯಿಂದ ನಮ್ಮ ಜನ್ಮ ಪಾವನವಾಗತ್ತೆ. ಇದನ್ನ ದೇವರೇ ತಿಳಿಸಿದ್ದಾನೆ. ಪರಮಾತ್ಮನ ಭಕ್ತರು ಹಾಗೆ ಇರ್ತಾರಂತೆ, ಅದನ್ನ ತಿಳಿಸ್ತಾರೆ. ನಿಷ್ಕಿಂಚನಾಮಯ್ಯ ಅನುರಕ್ತ ಚೇತಸಃ ಶಾಂತ ಮಹಾಂತೋಖಿಲ ಜೀವ ವತ್ಸಲ ಕಾಮೈರನಾಲಬ್ಧ ಧಿಯೋ ಜುಷೋ ಏತೇನೈರಪೇಕ್ಷಂ ಹಿ ವಿದುಃಸುಖಂ ಮಮ. ಭಾಗವತ ಇನ್ನೊಂದು ಒಳ್ಳೆ ಮಾತು, ದೇವರ ಹೇಳಿದ ಉಪದೇಶ ಏನು ಅಂದ್ರೆ ನೋಡಿ, ಇಷ್ಟೊತ್ತು ಅದನ್ನ ಬೇಡ ಇದನ್ನ ಬೇಡ, ಕೇವಲ ದೇವರಿಗೆ ವಿನಿಯೋಗವಾಗ್ಲಿ, ಇಂದ್ರಿಯಗಳು ದೇವರ ತಳದೆ ಪ್ರಪಂಚಕ್ಕೋಸ್ಕರ ವಿನಿಯೋಗವಾದ್ರದು ವ್ಯರ್ಥ, ಅದು ಕಣ್ಣಲ್ಲ ಕಿವಿಯಲ್ಲ ಅಂತೆಲ್ಲ ಅದರ ನಿಂದನೆಯನ್ನ ಮಾಡಿದ್ರು. ಈಗ ಹೇಳ್ತಾರೆ ದೇವರ ಹತ್ರವೇ ವಿನಿಯೋಗ ಮಾಡೋದ್ರಿಂದ ಏನ್ ಲಾಭ ಇದೆ ಅಂದ್ರೆ ಇಲ್ಲಿ ಸುಖ ಇದೆ. ನಾವು ಕಣ್ಣಿನಿಂದ ಬೇರೆ ಪದಾರ್ಥವನ್ನು ನೋಡ್ತಾ ಇದ್ದೇವೆ, ಇದನ್ನ ನೋಡ್ತೇವೆ, ಇಲ್ಲಿ ಸುಖ ಸಿಗ್ಲಿಲ್ಲ, ಅದನ್ನ ನೋಡ್ತೇವೆ, ಅಲ್ಲಿ ಸುಖ ಸಿಗ್ಲಿಲ್ಲ. ಸುಖ ಸಿಗ್ಲಿ ಅಂತ ನೋಡ್ತಾನೆ 70-80 ವರ್ಷ ಕಳೆದಿ, ಸುಖ ಸಿಗ್ಲೇ ಇಲ್ಲ. ಕಿವಿಯಿಂದನೂ ಎಷ್ಟು ಹರಟೆ ಕೇಳಿದ್ವಿ, ಇವತ್ತಲ್ಲ ನಾಳೆ ಸುಖ ಆಗತ್ತೆ ಅಂತ, ಎಲ್ಲಿ ಸುಖ ಆಯ್ತು? ಸುಖ ಆಗಲೇ ಇಲ್ಲ. ಅದಕ್ಕೆ ಹೇಳ್ತಾರೆ ನಿಷ್ಕಿಂಚನಾಮೈ ಅನುರಕ್ತ ಚೇತನ. ಪರಮಾತ್ಮನ ಭಕ್ತರು ಯಾವುದನ್ನು ಬಯಸಲ್ಲ, ಪರಮಾತ್ಮನಲ್ಲಿಯೇ ಅನುರಕ್ತರಾಗಿರ್ತಾರೆ. ಶಾಂತ ಮಹಾಂತೋ ಕಿಲ ಜೀವವತ್ಸರ, ಪ್ರಸನ್ನರಾಗಿರ್ತಾರೆ, ಯಾವ ಉದ್ವೇಗಕ್ಕೊಳಗಾಗಲ್ಲ. ನೋಡಿ, ನಾವು ಎಷ್ಟೆಲ್ಲ ತಿರುಗಾಡಿ ಬಂದಿರ್ತೇವೆ, ಎಷ್ಟು ರೊಕ್ಕ ದುಡ್ಡು ಎಲ್ಲ ವೈಭವ ಇದೆ, ಎಷ್ಟು ಅನುಭವಿಸಿರ್ತೇವೆ, ಎಷ್ಟು ಮನೆ ಮಂದಿರ ಕಟ್ಕೊಂಡಿರ್ತೇವೆ, ಇಷ್ಟೆಲ್ಲ ಇದ್ರೆ ನಮಗೆ ಸುಖ ಇಲ್ಲ. ಈ ಜ್ಞಾನಿಗಳು ಯಾವ್ದು ಗುಡಿಸಲಲ್ಲಿ ಇರ್ತಾರೆ, ಒಂದ್ ಊರಲ್ಲಿ ಇದ್ರೆ ಊಟ ಇದ್ರೆ ಊಟ, ನೀರಿದ್ರೆ ನೀರು, ಹೇಗೋ ಬದುಕ್ತಿರ್ತಾರೆ. ಆದ್ರೆ ಶಾಂತ ಪ್ರಸನ್ನರಾಗಿ ಅವರಲ್ಲಿ ಯಾವ ಉದ್ವೇಗವೇ ಇರಲ್ಲ. ಯಾಕೆ? ಈ ರೀತಿ ಅವರಲ್ಲಿ ಆ ಒಂದು ಮನೋನಿಗ್ರಹ, ಮನಸ್ಸಿನಲ್ಲಿ ಒಂದು ಆನಂದ ಬರ್ಲಿಕ್ಕೆ ಕಾರಣ ಏನೋ, ಮೈ ಅನುರಕ್ತ ಚೇತನ, ಪರಮಾತ್ಮನಲ್ಲಿ ಅವರು ಆಸಕ್ತರಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಯಾವ ದುಃಖವೇ ಇಲ್ಲ. ಅಖಿಲ ಜೀವವತ್ಸಲ, ಎಲ್ಲಾ ಜೀವಿಗಳ ಮೇಲೆ ಅನುಗ್ರಹವನ್ನ ಮಾಡ್ತಾರೆ, ಯಾರಿಗೂ ತೊಂದರೆ ಆಗದಂತೆ ರಕ್ಷಣೆಯನ್ನ ಮಾಡುತ್ತಾರೆ. ಕಾಮೈರನಾಲಬ್ಧದಿಯೋ ಜುಷೋಯಿ, ಯಾವ ಕಾಮನೆಗಳಿಗೂ ಆಸ್ಪದವಾಗದಂತೆ ಮನಸ್ಸನ್ನ ವಶದಲ್ಲಿ ಇಟ್ಕೊಂಡಿದ್ದಾರೆ ಅಂಥವರು ನೈರಪೇಕ್ಷೆಂಬಿದು, ನಿರಪೇಕ್ಷವಾದ ಶಾಶ್ವತವಾದ ಪರಮಾತ್ಮನ ಅನುಗ್ರಹದಿಂದಲೇ ಪ್ರಾಪ್ತವಾಗತಕ್ಕ ವೈಕುಂಠವನ್ನ ಹೊಂದಲಿಕ್ಕೆ ಯೋಗ್ಯರಾದವರು. ಅಂಥವರು ಮೋಕ್ಷದ ಸುಖವನ್ನು ಇಲ್ಲಿ ಅನುಭವಿಸ್ತಾರಂತವ್ರು. ಅಂದ್ರೆ ಅವ್ರಿಗೆ ಯಾವ ಚಿಂತೆ ಇಲ್ಲ, ದುಃಖ ಇಲ್ಲ, ನಿರಂತರ ಆನಂದವಾದ ಜೀವನವನ್ನು ಪಡಿತಾರೆ. ಯಾಕೆ ಇದು ಸಾಧ್ಯ ಆಯಿತು? ಎಲ್ಲ ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಆ ಇಂದ್ರಿಯಗಳನ್ನ ಪರಮಾತ್ಮನಿಗೆ ವಿನಿಯೋಗ ಮಾಡಿದ್ದಾರೆ. ಹಾಗೆ ನಮ್ಮ ಇಂದ್ರಿಯಗಳನ್ನು ಎಷ್ಟು ನಾವು ದೇವರಿಗೆ ವಿನಿಯೋಗ ಮಾಡ್ತೇವೋ ಅಷ್ಟು ನಾವು ಸುಖವನ್ನು ಪಡೀಲಿಕ್ಕೆ ಸಾಧ್ಯ, ದುಃಖದಿಂದ ಪಾರಾಗ್ಲಿಕ್ಕೆ ಸಾಧ್ಯ ಅಂತ ಹೀಗೆ ಪರಮಾತ್ಮ ತಾನೇ ಉಪದೇಶ ಮಾಡಿದ ಶ್ಲೋಕವನ್ನು ಉಲ್ಲೇಖ ಮಾಡಿದ್ರು. ಮುಂದೆ ಇನ್ನೂ ಕೆಲವು ಶ್ಲೋಕಗಳಲ್ಲಿ ಧರ್ಮೋಪದೇಶದ ಮಹತ್ವವನ್ನು ತಿಳಿಸ್ತಾರೆ. ಅದನ್ನ ನಾಳೆ ದಿನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ವಿಷ್ಣುತೀರ್ಥ ಗುರು ಸಾರ್ವಭೌಮರು ರಚನೆ ಮಾಡಿರತಕ್ಕಂತಹ ಷೋಡಶಿ ಗ್ರಂಥದಲ್ಲಿ ಬಂದ 16 ಪ್ರಕರಣದಲ್ಲಿ ಬಂದಂತಹ ಕೆಲವು ವಿಷಯಗಳನ್ನು ತಿಳಿದಿದ್ದೇವೆ ಸಂಕ್ಷೇಪವಾಗಿ. ಚತುರ್ದಶಿ ಅಂತ ಅವ್ರದ್ದು ಮತ್ತೊಂದು ಗ್ರಂಥ ಇದೆ, ಅದರಲ್ಲೊಂದು 14 ಪ್ರಕರಣಗಳಿದೆ. ಅದನ್ನು ಕೂಡ ಸಂಕ್ಷೇಪವಾಗಿ ಯಥಾಶಕ್ತಿ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಅದರಲ್ಲಿ ಮೊದಲಿಗೆ ಒಂದು ಪ್ರಕರಣ ಜೀವ ಹೋಮ ಪ್ರಕರಣ ಅಂತ ಒಂದು ಪ್ರಕರಣ. ಅಂದ್ರೆ ಜೀವನ ನಮ್ದೇನ್ ನಡೀತಾ ಇದೆ, ಈ ಜೀವನ ನಡಿಲಿಕ್ಕೆ ಮೊದಲು ಸಿಗುವುದೇ ನಮಗೆ ಜನ್ಮ. ಭೂಮಿಯಲ್ಲಿ ಹುಟ್ಟುತ್ತೇವಲ್ಲ, ಅದನ್ನೇ ನಮ್ಮ ಜೀವನ ಆರಂಭ ಅಂತ ಕರೆಯುವಂತಹದ್ದು. ಈ ಭೂಮಿಯಲ್ಲಿ ಹುಟ್ಟೋದು ಅಂತ ಏನಿದೆ, ಇದು ನಮ್ಮ ಕೈಯಲ್ಲಿ ಇಲ್ವೇ ಇಲ್ಲ. ಯಾಕಂದ್ರೆ ನಾವು ಎಲ್ಲಿ ಹುಟ್ಟುತ್ತೇವೆ, ಏನ್ ಹಾಕ್ತೇವೆ, ಯಾವಾಗ ಹುಟ್ಟುತ್ತೇವೆ, ಇದು ಯಾವುದು ನಮ್ಮ ಕೈಯಲ್ಲಿಲ್ಲ. ಜೊತೆಗೆ ಯಾವ ತಂದೆ ತಾಯಿಯಲ್ಲಿ ಹುಟ್ಟುತ್ತೇವೆ ಅನ್ನೋದು ನಮಗೆ ಗೊತ್ತಿಲ್ಲ. ಎಲ್ಲ ದೇವರ ಸಂಕಲ್ಪದಂತೆ ನಮ್ಮ ಕರ್ಮದ ಫಲವಾಗಿ ಆಗತ್ತೆ. ಈ ರೀತಿ ಹುಟ್ಟುವ ಮೊದಲೇ ನಾವು ಏನು ತಿಳ್ಕೊಂಡಿಲ್ಲ, ಹುಟ್ಟಿದ ಮೇಲೂ ತಿಳ್ಕೊಂಡಿಲ್ಲ. ಆಮೇಲೆ ಒಂದೊಂದೇ ಗೊತ್ತಾಗ್ತಾ ಬರುತ್ತೆ. ನಾವು ಹುಟ್ಟುವ ಒಂದು ಪ್ರಕ್ರಿಯೆ ನಡೀತಲ್ಲ, ಅಂದ್ರೆ ಯಾವುದೋ ಲೋಕದಲ್ಲಿ ಇರತಕ್ಕಂತಹ ಜೀವ ಭೂಮಿಗೆ ಬಂದ, ಇಲ್ಲಿ ಯಾವುದೋ ತಂದೆ ತಾಯಿ ಮಗನಾಗಿ ಹುಟ್ಟಿದ. ಈ ಒಂದು ಪ್ರಕ್ರಿಯೆ ಏನಿದೆ, ಇದೊಂದು ಯಜ್ಞ ಅಂತ ತಿಳ್ಕೊಳ್ಬೇಕು. ಅದನ್ನ ಯಜ್ಞ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಹಿಂದೆ ವಿಷ್ಣುತೀರ್ಥ ಗುರು ಸಾರ್ವಭೌಮರು ಷೋಡಶ ಪ್ರಕರಣಗಳಲ್ಲಿ ಏನ್ ತಿಳಿಸಿದ್ದಾರೆ ಅಂದ್ರೆ, ಜೀವ ಹೇಗೆ ಬಂಧನಕ್ಕೊಳಗಾಗಿದ್ದಾನೆ, ಸಂಸಾರಕ್ಕೆ ಬರ್ಲಿಕ್ಕೆ ಕಾರಣ ಏನು, ಅಂತಹ ಸಂಸಾರದಲ್ಲಿ ಬಂದು ಹೇಗೆ ಒದ್ದಾಡ್ತಾನೆ, ಅವನ ಪ್ರವೃತ್ತಿಗಳು ಹೇಗೆ, ಏನೇನ್ ಚೇಷ್ಟೆ ನಡೀತದೆ, ಅವನ ಸಾಧನೆ ಕ್ರಮ ಹೇಗೆ, ಅಲ್ಲಿ ಪರಮಾತ್ಮನ ವ್ಯಾಪಾರಗಳು ಹೇಗೆ ಅಂತ ಹುಟ್ಟಿದ ಮೇಲಿನದಷ್ಟು ಹೇಳ್ತಾ ಬಂದಿದ್ದಾರೆ. ಅವನು ಹುಟ್ಟುವ ಮೊದಲು ಆ ಜೀವ ಬರ್ತಾನಲ್ಲ, ಆ ಬರುವ ಪ್ರಕ್ರಿಯೆಯನ್ನೇ ಒಂದು ಯಜ್ಞ ಅಂತ ಭಾವಿಸ್ಬೇಕು. ಅದಕ್ಕೆ ಅದನ್ನ ಜೀವ ಹೋಮ ಪ್ರಕರಣ ಅಂತ ಮಾಡಿದ್ದಾರೆ. ಇದನ್ನೇ ಉಪನಿಷತ್ತುಗಳಲ್ಲಿ ಪಂಚಮಹಾಯಜ್ಞ ಅಂತ ಕರೀತಾರೆ. ಪಂಚಮಹಾಯಜ್ಞ ಅಂದ್ರೆ 5 ಕಡೆಯಲ್ಲಿ ಹೋಮವಾಗಿ ಜೀವ ಭೂಮಿಗೆ ಬರ್ತಾನೆ. ಅದನ್ನ ಅನುಸಂಧಾನ ಪೂರ್ವಕವಾಗಿ ತಿಳ್ಕೊಂಡ್ರೆ ಏನು ಪ್ರಯೋಜನ ಅಂದ್ರೆ, ಅಪರೋಕ್ಷ ಜ್ಞಾನಂ ಮೋಕ್ಷಂಚ ಮುಖ್ಯಂ ಫಲಂ. ಈ 14 ಪ್ರಕರಣಗಳಲ್ಲಿ ಹೇಳ್ತಕ್ಕಂತಹ ವಿಷಯಗಳನ್ನು ತಿಳ್ಕೊಂಡ್ರೆ ಅಪರೋಕ್ಷ ಜ್ಞಾನ, ಮೋಕ್ಷ ಇದು ಮುಖ್ಯವಾಗಿ ಸಿಗತಕ್ಕ ಫಲ. ಅದರ ಜೊತೆಗೆ ನಾವು ಈ 14 ಪ್ರಕರಣಗಳಲ್ಲಿ ಅಥವಾ ಒಟ್ಟು ಇವರು ವಿಷ್ಣುತೀರ್ಥರು ಬರೆದ ಈ ಷೋಡಶಿ ಚತುರ್ದಶಿಯಲ್ಲಿ ಹೇಳಿದ ವಿಷಯಗಳನ್ನು ತಿಳ್ಕೊಳ್ಳೋದ್ರಿಂದ ನಮಗೇನ್ ಫಲ ಅಂತಂದ್ರೆ, ನಾವು ಪಾಪಿಗಳ ಜೊತೆಗಿದ್ರೂ ಕೂಡ ನಮಗೆ ಪಾಪ ಅಂಟೋದಿಲ್ಲಂತೆ.
ಅದನ್ನ ಅವ್ರು ಹೇಳ್ತಾರೆ, ಪಂಚಮಹಾಪಾತಕಿಭಿ ಸಹವಾಸೋಪಿ ತತ್ ಸಹವಾಸ ಜನಿತ ಪಾಪ ಲೇಪಾಭಾವ. ಕೆಲವರು ಪಾಪ ಮಾಡಿರ್ತಾರೆ, ಅಂಥವ್ರ ಜೊತೆಗೆ ನಾವು ಮಾತಾಡಿಸಿ ನಮಗೆ ಪಾಪ ಬರುತ್ತೆ ಎಂದು ಶಾಸ್ತ್ರ ಹೇಳಿದೆ. ಅಂಥವ್ರನ್ನ ಮಾತೇ ಆಡಿಸ್ಬಾರ್ದು, ಅವ್ರ ಮುಖನೂ ನೋಡಬಾರದು ಅಂತ ಹೇಳುತ್ತೆ. ಆದ್ರೆ ಈ ಅನುಸಂಧಾನವನ್ನ 14 ಪ್ರಕರಣ ಪ್ಲಸ್ 16 ಪ್ರಕರಣದಲ್ಲಿ ಹೇಳಿದ ಅನುಸಂಧಾನವನ್ನ ತಾಳಿದವನು ಅಂತ ಪಾಪಿಗಳ ಜೊತೆಗೇ ಕೂತಿದ್ರು ಅವನಿಗೆ ಪಾಪವೇ ಇಲ್ಲಂತೆ. ಯಾಕೆ ಅಂದ್ರೆ ಅವನು ಕೂತಿರ್ತಾನಲ್ಲಿ, ಅವನ ಮನಸ್ಸಲ್ಲಿ ಇರೋದೇ ಇಲ್ಲ. ಅಂದ್ರೆ ಶಾಸ್ತ್ರ ಹೇಳೋದು ಹಾಗೆ, ನಮಗೆ ಪಾಪ ಪುಣ್ಯ ಬರೋದಿಲ್ಲ ಹೇಗೆ ಅಂದ್ರೆ ನಮ್ಮ ಮನಸ್ಸಿನ ಪ್ರವೃತ್ತಿ ಮೇಲಿದೆ. ನೋಡಿ, ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡ್ತೇವೆ, ಸ್ನಾನ ಮಾಡಿದಾಗ ನಾವು ಪುಣ್ಯ ಬಂತೋ ಇಲ್ವೋ? ಪುಣ್ಯ ಬಂತು. ಯಾಕೆ? ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದಿದ್ದೇವೆ. ಹಾಗಾದ್ರೆ ಗಂಗಾ ನದಿ ಸ್ನಾನದಿಂದಲೇ ಪುಣ್ಯ ಬರುವುದಾದ್ರೆ ಗಂಗಾ ನದಿಯಲ್ಲಿ ಮೀನಿದೆ, ಗಂಗಾ ನದಿಯಲ್ಲಿ ಹಾವಿದೆ, ಅದಕ್ಕೆ ಎಷ್ಟು ಪುಣ್ಯ ಬರ್ಬೋದು? ಹಾಗಾದ್ರೆ ಅದಕ್ಕಂತಾರೆ ಗಂಗಾ ನದಿಯಲ್ಲಿ ನಾನು ಸ್ನಾನ ಮಾಡ್ತೇನೋ ಅರಿವೇ ಅದಕ್ಕೆ ಇಲ್ಲಲ್ಲ. ಮೀನಿಗೆ ನಾನು ಗಂಗಾ ನದಿಯಲ್ಲಿ ಇದ್ದೇನೆ ಅಂತ ಇಲ್ಲ, ಅದು ಒಟ್ಟು ಎಲ್ಲಾ ನೀರಂತ ಅದು ಹಿಂಗೆ ಅಡ್ಡಾಡ್ಕೊಂಡು ಹೋಗುತ್ತೆ. ನಾವ್ ಹಾಗಲ್ಲ, ಹೋಗಿದ್ ಒಂದೇ ದಿವಸ ಇರ್ಬೋದು ಬದರಿಗೆ, ಆ ಒಂದೇ ದಿವಸವೇ ಹರಿದ್ವಾರೋ ಬದರಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಹೋಗಿದ್ದು, ಅಯ್ಯೋ ಪವಿತ್ರ ಪರಮಾತ್ಮನ ಪಾದೋದಕ ಅಂತ ಒಂದು ಮುಳುಗ್ ಹಾಕಿ ಬಂದಲ್ಲ, ಅದಕ್ಕೆ ಪುಣ್ಯ ಇದೆ. ಹಾಗಾದ್ರೆ ಮನಸ್ಸಿನಲ್ಲಿ ನಮಗೆ ಅನುಸಂಧಾನ ಇದ್ದಾಗ ಪುಣ್ಯ, ಅನುಸಂಧಾನ ಇಲ್ಲ ಅಂದ್ರೆ ಪುಣ್ಯ ಇಲ್ಲ. ಹಾಗೆ ಪಾಪವೂ ಹಾಗೆ, ಮನಸ್ಸಿನಲ್ಲಿ ಮತ್ತೊಬ್ಬರಿಗೆ ತೊಂದರೆ ಆಗ್ಲಿ, ಅವ್ರಿಗೆ ಕೆಡಕಾಗ್ಲಿ, ಹಾಳಾಗೋಗ್ಲಿ, ಹಾಗೆ ಹೀಗೆ ಅಂತ ಕೆಟ್ಟ ಭಾವನೆಯಲ್ಲಿ ನಮ್ಮ ಪ್ರವೃತ್ತಿ ಇತ್ತೋ ಪಾಪ ಬರುತ್ತೆ. ಅದು ಯಾವುದೂ ಇಲ್ಲ ಅಂದ್ರೆ ಪಾಪ ಇಲ್ಲ. ಹಾಗೆ ದುರ್ಯೋಧನ ಪಕ್ಕನೇ ನೀವು ಕೂತ್ಕೊಳ್ಳಿ, ನಿಮ್ಮ ಮಾನಸಿಕವಾಗಿ ನನ್ನಂತ ಬಸಿ ಹೋಗುವ ಜೀವ, ಕೃಷ್ಣನ ಭಕ್ತರಾಗಿ ನಾವಿರ್ಬೇಕು, ಕೃಷ್ಣ ಸರ್ವೋತ್ತಮ, ಎಲ್ಲ ದೇಹದಲ್ಲಿ ಕೆಲಸ ಮಾಡೋಣ ದೇವರು, ಈ ಅನುಸಂಧಾನ ನೀವು ಮಾಡ್ತಾ ಇದ್ರೆ ದುರ್ಯೋಧನ ತೊಡೆ ಮೇಲೆ ಕೂತ್ರೆ ನಿಮ್ಮ ಪಾಪ ಬರಲ್ಲ. ಯಾಕಂದ್ರೆ ಅವನೆಷ್ಟೇ ದ್ವೇಷ ಮಾಡ್ಲಿ, ನಾವು ದ್ವೇಷವೇ ಮಾಡ್ತಾ ಇರೋದು. ಹಾಗಾಗಿ ಹೇಳ್ತಾರೆ, ಈ ರೀತಿ ಅನುಸಂಧಾನ ತಿಳಿಸಿಕೊಳ್ಳಿಕ್ಕೆ ಅವರು ಈ ಪ್ರಕರಣಗಳನ್ನು ಬರೆದದ್ದು. ಹಾಗಾಗಿ ಮಹಾಪಾತಕವನ್ನ ಮಾಡಿದವರ ಜೊತೆಗೆ ಕೂತ್ಕೊಂಡ್ರು ಕೂಡ ಪಾಪ ಬರಲ್ಲ. ಅಂದ್ರೆ ಪಾಪದಿಂದ ಮುಕ್ತರಾಗುವುದು ಒಂದು ಅವಾಂತರ ಫಲ, ಮುಖ್ಯ ಫಲ ಪರಮಾತ್ಮನ ತತ್ವಜ್ಞಾನವನ್ನು ಮಾಡಿಕೊಡೋದೇ ಈ ಪ್ರಕರಣಗಳ ಮಹತ್ವ. ಅಲ್ಲಿ ನಾವು ತಾಳಬೇಕಾದ ಅನುಸಂಧಾನ ಏನು ಅಂದ್ರೆ, ಪರಮಾತ್ಮ ಈ ಜೀವನನ್ನ ಭೂಮಿಗೆ ಸೃಷ್ಟಿಗೆ ತರಬೇಕಾದ್ರೆ ನಾರಾಯಣಾದಿ 5 ಅಗ್ನಿಗಳಲ್ಲಿ ಪರಮಾತ್ಮ ಇದನ್ನು ಹೋಮ ಮಾಡ್ತಾನೆ. ನಾರಾಯಣಾದಿ 5 ಅಗ್ನಿಗಳು ಅಂದ್ರೆ ಏನದು ಅಂದ್ರೆ, ಪರಮಾತ್ಮ ಈ ಜೀವನನ್ನ ಆಕಾಶದಿಂದ ಜೀವನ ತಾಯಿಯ ಗರ್ಭದ ಒಳಗೂ ಬರೋ ತನಕ 5 ಕಡೆ ಹೋಗಿ ಬರ್ತಾನವ. ಅದನ್ನ ಒಂದೊಂದೇ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಮೊದಲು ಎಲ್ಲಿ ಬರೋದವನು ಅಂದ್ರೆ, ಪ್ರಾಣಿಕೃತ ಕರ್ಮಜಾತಮಾದಾಯ, ಮೊದಲು ಸೂರ್ಯನ ಮೂಲಕ ಬರುವಂತಹದ್ದು. ಅದಕ್ಕೆ ಆದಿತ್ಯಾಂತರ್ಗತವಾದ ಪರಮಾತ್ಮನ ರೂಪ ನಾರಾಯಣ ಅಂತ ರೂಪ. ಅದರಲ್ಲಿ ವಸ್ತುತಃ ಅದು ವ್ಯೂಹಾತ್ಮಕವಾಗಿ ರೂಪಗಳು ಬರುತ್ತೆ. 5 ರೂಪ ನಾರಾಯಣ, ಅದಾದ ಮೇಲೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 5 ಪರಮಾತ್ಮನ ರೂಪಗಳು. ಈ 5 ರೂಪಗಳಲ್ಲಿ ಒಂದೊಂದಕ್ಕೂ 5 ವಿಷಯಗಳಿವೆ. ಅಂದ್ರೆ ಪರಮಾತ್ಮ ವಾಸುದೇವ ರೂಪದಿಂದ ಏನು ಕೆಲಸ ಮಾಡ್ತಾನೆ, ಅಲ್ಲಿ ಅನಿರುದ್ಧ ಪ್ರತಿಸಂಗಣವಾದ ನಾರಾಯಣ ರೂಪಗಳಿಂದ ಕೆಲಸ ಆಗತ್ತೆ. ಪರಮಾತ್ಮ ನಾರಾಯಣ ರೂಪದಿಂದ ಏನು ಕೆಲಸ ಮಾಡ್ತಾ, ಅಲ್ಲಿ ಅನಿರುದ್ಧ ಪ್ರತಿಸಂಗಣವಾದ ನಾರಾಯಣದಿಂದ ಕೆಲಸ ಆಗತ್ತೆ. ಹೀಗೆ ಒಂದೊಂದು ಕಡೆಯೂ ಆಗತ್ತೆ. ಹಾಗಾಗಿ ಏನಾಗತ್ತೆ, ಒಂದೊಂದು ಕಡೆಯೂ 5 ರೂಪ ಬರ್ತಾಗುತ್ತೆ, ಒಟ್ಟು 25 ರೂಪಗಳಾಗತ್ತೆ. ಅಂದ್ರೆ ನಾರಾಯಣ ಅನ್ನುವ ರೂಪದಿಂದ ಸೂರ್ಯಮಂಡಲದಿಂದ ಈ ಜೀವನನ್ನ ಭೂಮಿ ಕಳಿಸ್ತಾನೆ. ಆ ಸೂರ್ಯಮಂಡಲದ ಆ ಕೆಲಸ ನಡೀಲಿಕ್ಕೆ ಅಲ್ಲಿ 5 ರೂಪ ಇದೆ. ಅಂದ್ರೆ ನಾರಾಯಣನಿಗೆ ಸಂಬಂಧಪಟ್ಟ ಅನಿರುದ್ಧ ಪ್ರದ್ಯುಮ್ನ ಸಂಕರಣವಾದ ನಾರಾಯಣ. ಹಾಗೆ ನಾರಾಯಣ ನಾರಾಯಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಸಂಕರಣ, ನಾರಾಯಣ ಅನಿರುದ್ಧ, ನಾರಾಯಣ ವಾಸುದೇವ ಅಂತ 5 ರೂಪಗಳು. ಈ ರೂಪಗಳಿಂದ ಪರಮಾತ್ಮ ಏನ್ ಮಾಡ್ತಾನೆ, ಆದಿತ್ಯನಲ್ಲಿ ಇದ್ದುಕೊಂಡು ಪರಮಾತ್ಮ ಅವನ ಕಿರಣಗಳ ಮೂಲಕ ಈ ಜೀವನನ್ನ ನವಿದ್ಯತೆ ಪಾಲಕೋ ಯಸ್ತಿ ನಕ್ಷತ್ರನಾಮ ವಿವಿಧಂ ಸ್ಫುರಣಾತ್ ವಿಸ್ಫುಲಿಂಗ ಇತಿ ಅಂತ, ಅಲ್ಲಿ ಧೂಮ, ಅಗ್ನಿ, ಸಮಿತು ಅಂತ ಹೋಮಕ್ಕೆ ಸಂಬಂಧಪಟ್ಟ ಪದಾರ್ಥಗಳೇ ಪರಮಾತ್ಮ ತನ್ನದೇ ರೂಪಗಳನ್ನ ಆ ಪದಾರ್ಥಗಳ ಜಾಗದಲ್ಲಿ ಇಟ್ಟು ಜೀವನನ್ನ ಹೋಮ ಮಾಡ್ತಾನೆ. ಸೂರ್ಯನ ಮೂಲಕ ಈ ಭೂಮಿಗೆ ಬರುವಂತೆ ಮಾಡ್ತಾನೆ. ಇದು ಮೊದಲನೇ ಹೋಮ, ಮೊದಲನೇ ಯಜ್ಞ. ಆ ನಂತರ ನಾರಾಯಣ ನಾರಾಯಣ ಪ್ರದ್ಯುಮ್ನಾದಿ 5 ರೂಪಗಳಿಂದ ಹೋಮಿಸಲ್ಪಟ್ಟಂತಹ ಜೀವ ಪಂಚಉಪನ್ನೇ ನಾರಾಯಣಕ್ಕೆ ಪ್ರಥಮಾಗ್ನೋ ಹುತ್ವ ಚಂದ್ರದ್ವಾರ ದ್ವಿತೀಯಾಗ್ನೋ ಜೋತಿ, ಚಂದ್ರನ ಮೂಲಕ ಅದರ ಹೋಮ ಆಗತ್ತೆ. ಅಂದ್ರೆ ಸೂರ್ಯನಿಂದ ಚಂದ್ರನ ಹತ್ರ ಬರ್ತಾನಂತೆ ಜೀವ. ಅದನ್ನ ಮಾಡಿಸ್ಲಿಕ್ಕಿರುವ ಪರಮಾತ್ಮನ ರೂಪ ವಾಸುದೇವ ಅನ್ನುವ ರೂಪ. ಅವನು ಅಲ್ಲಿಂದ ಪರ್ಜನ್ಯನ ಮೂಲಕ, ಮಳೆಯ ಮೂಲಕ ಈ ಭೂಮಿಗೆ ಬರುವಂತೆ ಮಾಡ್ತಾನೆ. ಅದಕ್ಕೆ ಪರಮಾತ್ಮನ ರೂಪ ಇರುವಂತಹದ್ದು ಸಂಕರ್ಷಣ ಅನ್ನುವಂತಹ ರೂಪ. ಆ ರೂಪದಿಂದ ಪರಮಾತ್ಮ ತೃತೀಯಾಗ್ನೋ ವೃಷ್ಟಿದ್ವಾರ ತೃತೀಯಾಗ್ನೋ ಜುಜ್ವತಿ, ಮಳೆಯ ಮೂಲಕ ಈ ಭೂಮಿಯಲ್ಲಿ ಜೀವ ಬಂದು ಬೀಳುವಂತೆ ಮಾಡುತ್ತಾನೆ. ಅಂದ್ರೆ ಇದು ಏನು ಅಂದ್ರೆ, ಜೀವವನ್ನೇ ಒಂದು ಆಹುತಿಯನ್ನಾಗಿ ಮಾಡಿ ದೇವರು ಒಂದೊಂದು ಕಡೆ ಇಡ್ತಾ ಬರ್ತಾ ಇದ್ದಾನೆ. ನಾವ್ ಹೇಗೆ ಚರುವನ್ನು ತುಪ್ಪವನ್ನು ಆಹುತಿ ಅಂತ ಹಾಕ್ತಿವಿ, ಹಾಗೆ ಜೀವನನ್ನೇ ಪರಮಾತ್ಮ ಹಾಕ್ತಾನೆ. ಎಲ್ಲಿ ಹಾಕ್ತಾ ಇದ್ದಾನೆ? ದೇವರಲ್ಲೇ. ಯಾಕೆ ಬೇರೆ ಯಾರದನ್ನು ಹೊತ್ಕೊಳ್ಳಿಕ್ ಆಗಲ್ಲ. ಹಾಗೆ 5 ಕಡೆಯಲ್ಲಿರುವ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡ್ತಾ ಪರಮಾತ್ಮನೇ ಆ 5 ರೂಪಗಳಲ್ಲಿ ಜೀವನನ್ನ ಹಾಕ್ತಾ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾನೆ ಅಂತ ಚಿಂತನೆ ಮಾಡಿದ್ರೆ ನಮ್ಮ ಹುಟ್ಟೆ ಒಂದು 5 ಯಜ್ಞ ಆಗತ್ತೆ. ಆ ಅನುಸಂಧಾನಕ್ಕೆ ಇದನ್ನು ತಿಳಿಸ್ತಾ ಇದ್ದಾರೆ. ಆ ನಂತರ ಭೂಮಿಗೆ ಬರ್ತದೆ, ಇದು 3ನೇ ಅಗ್ನಿ, ಭೂಮಿಯಲ್ಲಿ ಹಾಕುವಂತಹದ್ದು. ಅದನ್ನ ಮಾಡುವಂತಹದ್ದು ಸಂಕರ್ಷಣ ರೂಪದಿಂದ. ಆ ನಂತರ ಪರಮಾತ್ಮ ಪುರುಷನಾಮ ಪುರುಷಸ್ಥಃ ಪ್ರದ್ಯುಮ್ನಃ,
ಆ ನಂತರ ಪ್ರದ್ಯುಮ್ನ ಅನ್ನುವ ರೂಪದಿಂದ ಭೂಮಿಯಲ್ಲಿ ಅನ್ನದ ಮೂಲಕ ಇರುವಂತಹ ಜೀವನನ್ನ ಪುರುಷನಲ್ಲಿ ತಂದು ಕೊಡ್ತಾನೆ. ಅಂದ್ರೆ ಜೀವನ ಒಳಗೆ ಬರುತ್ತದೆ, ಅಂದ್ರೆ ತಂದೆಯ ದೇಹದ ಒಳಗೆ ಬರುವಂತಾಗತ್ತೆ. ಇದು ಪ್ರದ್ಯುಮ್ನ ಮಾಡುವಂತದ್ದು 4ನೇ ಅಗ್ನಿ. ಹೀಗೆ ಪ್ರದ್ಯುಮ್ನ ಅನುಗ್ರಹದಿಂದ ಪುರುಷನ ದೇಹದಲ್ಲಿ ಬಂದಿರತಕ್ಕಂತಹ ಜೀವ ಸಂಭೋಗ ಮಾಡಿದಾಗ ಸ್ತ್ರೀಯ ದೇಹಕ್ಕೆ ಪ್ರವೇಶ ಮಾಡ್ತಾನೆ. ಇದು 5ನೇ ಅಗ್ನಿ. ಆ ಕೆಲಸ ಮಾಡುವಂತಹದ್ದು ಪರಮಾತ್ಮನ ಅನಿರುದ್ಧ ಅನ್ನುವ ರೂಪದಿಂದ. ಹೀಗೆ ದೇವಲೋಕಕ್ಕೆ ಅಥವಾ ಸ್ವರ್ಗವೋ ನರಕವೋ ಅನುಭವಿಸಿ ಕರ್ಮದ ಅವಶೇಷವಾಗಿ ಭೂಮಿಗೆ ಬರಬೇಕಾದಂತಹ ಜೀವ ಸೂರ್ಯ, ಚಂದ್ರ, ಮೇಘಾದಿಗಳ ಮೂಲಕ ಭೂಮಿ, ತಂದೆ, ತಾಯಿಯ ಗರ್ಭದೊಳಗೆ ಬರೋ ತನಕ 5 ಕಡೆಯಲ್ಲಿ ಅವನನ್ನ ಪರಮಾತ್ಮ ಆಹುತಿಯನ್ನಾಗಿ ಕೊಟ್ಟು ತನ್ನ ಪಂಚರೂಪಗಳಿಂದ ಅವನ ಭೂಮಿ ಕರ್ಕೊಂಡ್ ಬರ್ತಾನೆ. ಏವಂ ಕ್ರಮೇಣ ಪಂಚಾಗ್ನೌ ಹೋಮಾನಂತರಂ, 5 ಅಗ್ನಿಗಳಲ್ಲಿ ಈ ರೀತಿ ಜೀವನ ಹೋಮವಾದ ಮೇಲೆ ಆ ಜೀವನನ್ನ ಪುರುಷ ಅಂತ ಕರೀತಾರೆ. ಆಗ ಅವನಿಗೆ ಹುಟ್ಟಲಿಕ್ಕೆ ಬೇಕಾದ ದೇಹ ಬರಲಿಕ್ಕೆ ಯೋಗ್ಯತೆ ಬರುತ್ತೆ. ಅವನಿಗೆ ಮತ್ತೆ ಒಂದೊಂದೇ ದಿನೇ ಅವನಿಗೆ ದೇಹ ಬೆಳೆಯೋದು, ರಕ್ತ, ಚರ್ಮ, ಮಾಂಸ, ಎಲಬು ಇವೆಲ್ಲ ಬೆಳೆದು ಆ ದೇಹವಾಗಿ ಬೆಳೆದು ಗರ್ಭದಿಂದ ಜೀವ ಬರುವಂತಹದ್ದು. ಈ ರೀತಿ ದೇಹ ಉಂಟಾಗ್ಲಿಕ್ಕೆ ಮೂಲಭೂತವಾಗಿ 5 ಅಗ್ನಿಗಳಲ್ಲಿ ಹೋಮವಾಗತ್ತೆ. ಇದನ್ನ ಅನುಸಂಧಾನ ಮಾಡಬೇಕು ಅಂತ ಜೀವ ಹೋಮ ಪ್ರಕರಣ ಅಂತ 1ನೇ ಪ್ರಕರಣ, ಚತುರ್ದಶಿಯಲ್ಲಿರುವಂತಹ ಪ್ರಕರಣ ಅದನ್ನು ತಿಳಿಸಿದ್ದಾರೆ. ಇದನ್ನ ನಾವು ಅನುಸಂಧಾನ ಮಾಡಿದ್ರೆ ನಮ್ಮ ಹುಟ್ಟೇನಿದೆ ಇದೊಂದು ದೇವರ ಯಜ್ಞವಾಗಿ ಅದು ದೇವರಿಗೆ ಅರ್ಪಣೆ ಮಾಡುವ ಒಂದು ಪೂಜೆಯಾಗತ್ತೆ. ಇದು ಒಂದು ಫಲ. ಇನ್ನೊಂದು ಫಲ, ಈ ರೀತಿ ನಮ್ಮ ಹುಟ್ಟಾಗುವಾಗ ದೇವರ 5 ಕಡೆಯಲ್ಲಿ ನಮ್ಮನ್ನು ಹೋಮಿಸ್ತಾನೆ ಅಂತ ಅನುಸಂಧಾನ ಮಾಡಿದ್ರೆ ಮತ್ತೊಮ್ಮೆ ನಾವು ಹುಟ್ಟದಂತೆ, ನಮಗೆ ಜನ್ಮವೇ ಬಾರದಂತೆ ಪರಮಾತ್ಮನ ಅನುಗ್ರಹ ಮಾಡ್ತಾನೆ. ಒಂದೊಂದು ಜನ್ಮ ಕಡಿಮೆ ಆಗುವಂತೆ ಮಾಡ್ತಾನೆ. ಹಾಗೆ ಈ ನಮ್ಮ ಹುಟ್ಟಿನ ಹಿಂದೆ ಇರುವ ಪರಮಾತ್ಮನ ಅದ್ಭುತವಾದ ವ್ಯಾಪಾರ. ನಾವು ತಿಳ್ಕೊಳ್ಳಿದ್ರೆ ನಮ್ಮ ದೇವರು ಹೀಗೆ ಕರ್ಕೊಂಬರೋದು ಭೂಮಿಗೆ. ನಾವು ತಿಳ್ಕೊಂಡಾಗ ಪುಣ್ಯ ಬರುತ್ತೆ, ನಮ್ದೊಂದು ಜನ್ಮ ಕಡಿಮೆ ಆಗತ್ತೆ. ಅದಕ್ಕೆ ಅನುಸಂಧಾನ ಮಾಡಬೇಕು ಅಂತ ತಿಳಿಸಿದ್ದಾರೆ. ಮುಂದೆ ಇನ್ನೂ ಕೆಲವು ಪ್ರಕರಣದಲ್ಲಿ ನಮ್ಮ ಅನುಸಂಧಾನವನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾಳೆ ದಿನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಚಿಂತನೆಯನ್ನ ಗುರುಗಳ ಅಂತರ್ಯಾಮಿ ಮಧ್ವಪತಿ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ತುತು. ಶ್ರೀಕೃಷ್ಣಾರ್ಪಣಮಸ್ತು ಅಂತ ವಿಚಾರ.